मेरे सपनों की रानी कब आएगी तू, आएगी तू बस कब आएगी तू, बीत जाए जिंदगानी कब आएगी तू, मेरे सपनों की रानी कब आएगी तू, आएगी तू बस कब आएगी तू, बीत जाए जिंदगानी कब आएगी तू, चलिया या मेरे सपनों आए तू, आए रुत बस आए तू, तू मेरे सपनों की रानी कब आए तू, रुत पछताने कब आए तू, बीत जाए जवानी कब आए तू, चलिया तू चलिया। है बहुत सोचता जादू मेरे सपनों की रानी कब आए तू, आज रुत बदलानी कब आए तू, बीत जाए दगानी कब आए तू, या तू या मेरे सपनों की रानी कब आए तू, आज आए दगानी कब आए तू, चलिया तू चलिया चलिया तू चलिया तू थैंक यू थैंक यू। टीचर क्या की बोल रहे हैं मुझे ಒಳಗಡೆ ವೇದಿಕೆ ಒಳಗಡೆ ಬರ್ಬೇಕಂತ ಮೇಲೆ ಕೇಳ್ಕೊಳ್ತೀವಿ. ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮಿಲನ ಈ ಎರಡೂ
ಒಂದೇ ವೇದಿಕೆಯಡಿ ಜರುಗ್ತಾ ಇದೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಗುರು ವಂದನೆ ಕಾರ್ಯಕ್ರಮ. ಈ ಗುರುವಿನ ಬಗ್ಗೆ ನನ್ನ ವೈಯಕ್ತಿಕವಾಗಿ ಏನು ಒಂದೆರಡು ಅಭಿಪ್ರಾಯ ಹೇಳ್ಬೇಕಂದ್ರೆ ಒಂದು ಸಂದರ್ಭದೊಂದಿಗೆ ಹೇಳ್ತೀನಿ, ಹೇಳಕ್ಕೆ ಇಚ್ಛಪಡ್ತೀನಿ. ಗುರು ಹೆಂಗೆ ಅಂದರೆ ಒಂದು ಸಮುದ್ರದ ಅಲೆ ಇರುತ್ತೆ. ಅಲೆಗಳು ಸಮುದ್ರದ ಒಳಗಡೆ ಹೋಗುತ್ತೆ, ಸಮುದ್ರದಿಂದ ಹೊರಗಡೆ ಬಂದು ದಡದ ಹತ್ರ ಬರುತ್ತೆ. ಆ ದಡದ ಹತ್ರ ಒಂದಿಷ್ಟು ಏಡಿಗಳು ಕ್ರ್ಯಾಬ್. ಆ ಏಡಿಗಳು ದಡದಿಂದ ನದಿ ಒಳಗಡೆ ಸಮುದ್ರದ ಒಳಗಡೆ ಹೋಗಕ್ಕೆ ಬಯಸ್ತವೆ, ಸಮುದ್ರದಿಂದ ಮತ್ತೆ ಹೊರಗಡೆ ಬರ್ತವೆ. ಅವರ ಬೆರಳುಗಳ ಗುರುತನ್ನು ಸಮುದ್ರದ ಮರಳಿನ ಮೇಲೆ ಬಿಡಿಸ್ತಾ ಹೋಗ್ತವೆ. ಅದೇ ರೀತಿ ಸಮುದ್ರದ ಅಲೆ ತನ್ನ ಕೆಲಸ ಮಾಡ್ತಾ ಇರುತ್ತೆ. ಅಲೆಗಳು ಒಳಗಡೆ ಹೋಗ್ತಾ ಇರುತ್ತೆ, ಮತ್ತೆ ಹೊರಗಡೆ ಬರ್ತಾ ಇರುತ್ತೆ. ಆದರೆ ಆ ಕ್ರ್ಯಾಬ್ಗಳಿಗೆ, ಆ ಏಡಿಗಳಿಗೆ ಏನು ಸಿಟ್ಟಾಗ್ತಾ ಇರ್ತದೆ, ಈ ಅಲೆಗಳು ನನ್ನ ಗುರುತನ್ನೇ ನಾಶ ಮಾಡ್ತಾ ಇದ್ದಾವಲ್ಲ ಅಂತ ಅದರ ಅಲೆಗಳ ಮೇಲೆ ಏಡಿಗಳು ಬೇಜಾರಾಗಿ ವ್ಯಕ್ತಪಡಿಸ್ತಾ ಇರ್ತವೆ. ಒಂದು ಸಲ ಅದೇ ಪ್ರಕಾರ ಹಾಗೆ ಆ ಒಂದು ಯಾಕೆ ಆ ಥರ ಆಗುತ್ತೆ ಅಂದರೆ, ಗುರುಗಳು ಯಾವ ರೀತಿ ನಮ್ಮ ತಪ್ಪುಗಳು, ನಾವು ಏಡಿಗಳಿದ್ದಂಗೆ, ವಿದ್ಯಾರ್ಥಿಗಳಂದರೆ ಏಡಿಗಳಿದ್ದಂಗೆ, ನಮ್ಮ ಹೆಜ್ಜೆಗಳನ್ನು ಗುರುಗಳು ಒಂದು ಅಲೆಗಳಿಂದ ನಮ್ಮ ತಪ್ಪುಗಳನ್ನು ಮುಚ್ಚಾಕುವಂಥ, ನಮ್ಮ ತಪ್ಪುಗಳನ್ನು ತಿದ್ದಿ ಸರಿ ದಾರಿಯಲ್ಲಿ ನೆಲೆಸ್ತಕ್ಕಂಥದ್ದು ಕಾರ್ಯವನ್ನು ನಮ್ಮ ಗುರುಗಳು ಮಾಡ್ತಾರೆ. ಸಮುದ್ರದ ಅಲೆ ಥರ ಈ ಒಂದು ಕಾರ್ಯಗಳನ್ನು ಮಾಡಿ ನಮ್ಮನ್ನು ಒಂದು ಸರಿ ದಾರಿಗೆ ತಂದಂಥ ಗುರುಗಳು ಆ ರೀತಿಯೆಲ್ಲ ಕೆಲಸ ಮಾಡ್ತಾರೆ. ಇದೇ ಥರ ಸ್ನೇಹ ಸಂಬಂಧದ ಬಗ್ಗೆ ಹೇಳ್ಬೇಕಂದ್ರೆ, ಈ ಒಂದು ಸುಂದರವಾದ ಸಭೆಯನ್ನು, ಸಮಾರಂಭವನ್ನು ಹಮ್ಮಿಕೊಳ್ಳಲು ಈ ರೀತಿ ಎಲ್ಲ ಸುಸಜ್ಜಿತವಾಗಿ ಅಚ್ಚುಕಟ್ಟಾಗಿ ಅವರ ಕುಟುಂಬದ ವರ್ಗದೊಂದಿಗೆ ನೆರವೇರಿಸಲು ಸಹಾಯ ಮಾಡಿದಂಥ ಇಬ್ಬರು ವಿದ್ಯಾರ್ಥಿಗಳು ಸ್ನೇಹಿತರಿಂದ ಏನು ಆಗದೇ ಇರುವಂಥದ್ದು ಕಾರ್ಯ. ನಮಗೆ ಗುರುಗಳು ಸೈನ್ಸ್ ಒಳಗಡೆ ಶಾಲೆಯಲ್ಲಿ ಓದಬೇಕಾದ್ರೆ ಹೇಳ್ತಿದ್ರು, ಒಂದೇ ಒಂದು ಮಳೆ ಇರುತ್ತೆ, ಆ ಮಳೆ ಮೇಲೆ ನಿಂತರೆ ಮೊಳೆ ಚುಚ್ಕೊಳ್ಳುತ್ತೆ ಪಾದಕ್ಕೆ. ಅದೇ ಒಂದು 10, 15, 20, 100 ಮಳೆಗಳ ಮೇಲೆ ಒಂದು ಪಾದ ಇಟ್ಟರೆ ಆ ಮಳೆ ಯಾರಿಗೂ ಚುಚ್ಕೊಳ್ಳಲ್ಲ, ಯಾವ ಪಾದಕ್ಕೂ ನೋವು ಮಾಡಲ್ಲ. ಯಾಕಂದರೆ ಅದ್ರದ್ದು ವೇಟು, ಫೋರ್ಸು ಡಿವೈಡ್ ಆಗಿರುತ್ತೆ, ಪ್ರತಿಯೊಂದು ಮಳೆಗಳ ಮೇಲೆ ಹೋಗಿರುತ್ತೆ. ಅದೇ ರೀತಿ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನೆರವೇರಲು ಇಬ್ಬರಿಂದ ಸಾಧ್ಯ ಆಗದೇ ಇರುವಂಥ ಮಾತು. ಅಂಥ 100 ಮಳೆಗಳು ಪ್ರತಿಯೊಬ್ಬರ ಒಂದೊಂದು ತಮ್ಮ ಸಾಮರ್ಥ್ಯವನ್ನು ಕೈಗೂಡಿಸಿದಾಗ ಮಾತ್ರ ಈ ಒಂದು ಇಷ್ಟು ಸುಂದರವಾದ ಸಭೆ ಸಮಾರಂಭ ಇಷ್ಟೆಲ್ಲ ಮೆರುಗು ಬಂದಿದ್ದು. ಅವ್ರಿಗೂ ಎಲ್ಲ ತುಂಬ ಧನ್ಯವಾದಗಳು. ಇಂಥ ಒಂದು ಶುಭ ಸಂದರ್ಭದಲ್ಲಿ ನನ್ನ 2 ಅನಿಸಿಕೆಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂಥ ನನ್ನ ಸಹಪಾಠಿಗಳಿಗೆ ಹಾಗೂ ಗುರುವೃಂದಕ್ಕೆ ನನ್ನ ಶಿರಬಾಗಿ ನಮಸ್ಕರಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ. ಬಸವರಾಜ್ ಅವರು ಧನ್ಯವಾದಗಳು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಕ್ಕೆ. ಅದೇ ರೀತಿಯಾಗಿ ಗೌಶಿದಪ್ಪ ಕುಣಕೇರಿ ಅವರು ತಮ್ಮ ಅನಿಸಿಕೆ ಹೇಳಬೇಕೆಂದು ವಿನಂತಿಸಿಕೊಳ್ತೇನೆ. ಕರ್ನಾಟಕ ಸರ್ಕಾರ ಪದವಿ ಪೂರ್ವ ಕಾಲೇಜ್ ಕೊಪ್ಪಳ ಇವರ ಗುರುವಂದನಾ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳು ಎಲ್ಲರ ಅವರಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗುರುಗಳಿಗೆ ನಮಸ್ಕರಿಸುತ್ತಾ ಮತ್ತು ನನ್ನ ಎಲ್ಲ ಗೆಳೆಯರಿಗೂ ಕೂಡ ನಮಸ್ಕರಿಸುತ್ತಾ, ಸ್ನೇಹಿತರೆ, ನಾವೆಲ್ಲರೂ ಕೂಡ ಬಾಲ್ಯದಲ್ಲಿ ಇರ್ತಕ್ಕಂಥ ಯಾವ ನೆನಪುಗಳನ್ನು ಹಂಚ್ಕೊಳ್ತಾ ಇದ್ದೀವಿ. ಎಲ್ಲರೂ ಫ್ರೆಂಡ್ಸ್ ಕಲ್ತಿದ್ದೀವಿ. ಕೆಲವರು ಮುಖ ಪರಿಚಯ ಮಾಡ್ಕೊಳ್ತಾನ, ಕೆಲವರು ವಿಷಯಗಳನ್ನು ಹಂಚ್ಕೊಳ್ತಾ ಇದ್ದೀವಿ, ಕೆಲವರು ಗೊತ್ತು ಹಿಡಿದು ಮಾತಾಡ್ತಾ ಇದ್ದೀವಿ. ಮತ್ತು ಅದೇ ರೀತಿಯಾಗಿ ನಮ್ಮಲ್ಲಿ ಎಲ್ಲ ಬಾಲ್ಯದಲ್ಲಿರ್ತಕ್ಕಂಥ ವಿಷಯಗಳು ಯಾವು ಕೂಡ ನಾವು ಮರೆಯೋಕ್ಕಾಗಲ್ಲ. ಬಟ್ ಕಾಲೇಜ್ ಮಟ್ಟದಲ್ಲಿರ್ತಕ್ಕಂಥ ಸ್ನೇಹಿತರು ಯಾರು ಕೂಡ ನಮಗೆ ಸ್ನೇಹಿತರು ನೆನಪಿರಲ್ಲ. ಬಟ್ ವಿದ್ಯಾರ್ಥಿ ಪ್ರೈಮರಿಯಲ್ಲಿದ್ದಾಗ, ಪ್ರೌಢಶಾಲೆಯಲ್ಲಿದ್ದಾಗ ಮಾತ್ರ ಎಲ್ಲರೂ ಕೂಡ ನೆನಪಿರ್ತೀವಿ. ಸೊ ಆ ಕಾರಣದಿಂದ ಎಲ್ಲರಿಗೂ ಕೂಡ ನಾವು ಒಂದೊಂದು ಕ್ಷೇತ್ರದಲ್ಲಿ ಆಗಲಿ, ಒಂದೊಂದು ನಾಯಕತ್ವದಲ್ಲಿ ಆಗಲಿ, ಒಂದೊಂದು ಸಿದ್ಧಾಂತದ ವಿಚಾರಗಳಲ್ಲಿ ಆಗಲಿ ನಮ್ಮನ್ನು ತೊಡಗಿಸ್ಕೊಂಡಿದ್ದೀವಿ, ನಮ್ಮ ಬದುಕಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಕಾರಣದಿಂದ ನಾವು ನಮ್ಮಲ್ಲಿ ಒಂದು ಸೂಕ್ತ ಶಕ್ತಿ ಇದೆ ಅಂತ ಗೊತ್ತಾಗಿ ಅದನ್ನು ಅಭಿವ್ಯಕ್ತಿಗೊಳಿಸಿ ಅದಕ್ಕೆ ಪ್ರೇರಣೆ ಕೊಟ್ಟು, ವೇದಿಕೆ ಕೊಟ್ಟು, ನಮ್ಮ ಗುರುಗಳು ಆ ಸೂಕ್ತ ಶಕ್ತಿಯನ್ನು ಹೊರಗೆ ತೆಗೆದು ನಮ್ಮನ್ನು ಒಂದು ಬದುಕಿನ ಕಲೆಯನ್ನು ಕಟ್ಟಿಕೊಟ್ಟಿದ್ದಾರೆ.
ಸೊ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಈಗ ಗೌಸಿದ್ದಪ್ಪ ಅಜ್ಜಾರ್ ಒಂದು ಮಾತು ಹೇಳ್ತಿರ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದು ಸೂಕ್ತ ಶಕ್ತಿ ಅಡಗಿರುತ್ತಂತೆ. ಅದನ್ನು ಹೊರಗೆ ತರೋದೇ ಒಂದು ಅಭಿವ್ಯಕ್ತಿ ಅದು. ಸೊ ಆ ಕಾರಣದಿಂದ ನಾವೆಲ್ಲರೂ ಕೂಡ ಸೇರಿ ನಾವು ನಮ್ಮ ಸವಿ ನೆನಪುಗಳನ್ನು ಮತ್ತು ಬಾಲ್ಯಗಳನ್ನು ಮಲಕಾಗ್ತಾ ಇದ್ದೀವಿ. ಸೊ ಹಾಗಾಗಿ ನಾನು ಒಂದೆರಡು ನೆನಪುಗಳು ಏನಂದ್ರೆ, ನಮ್ಮ ಪಂಚಾಕ್ಷರ ಸರ್ ನಾವು ಗಣಿತದಲ್ಲಿ ನಮಗೆ ಕೂಡ್ಸೋ ಕಳೆ ಲೆಕ್ಕನ ಬರ್ತಿದ್ದಿಲ್ಲ ಆ್ಯಕ್ಚುಲಿ. ನಾವೆಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಆ ಥರ ಇತ್ತು ಆ್ಯಕ್ಚುಲಿ. ಸೊ ಫ್ರೆಂಡ್ ಸರ್ಕಲ್ ಅಂತಲ್ಲ, ನಾವು ಏನು ನಾಲೆಜ್ ಇಲ್ದವರು ಕೂಡ ನಾಲೆಜ್ ಇಲ್ದವ್ರ ಹತ್ರನೂ ಏನಾದರೂ ಒಂದು ಪ್ರೀತಿ ಕಲಿಬೋದು ಆ ವಯಸ್ಸಲ್ಲಿ. ಸೊ ಅದು ಒಂದು ಏನಾದರೂ ಒಂದು ಕಲ್ತಿರ್ತೀವಿ, ಲರ್ನಿಂಗ್ ಅದು ಕಲಿಯೋದು ಇದ್ದೇ ಇರುತ್ತೆ. ಸೊ ಹಂಗಾಗಿ ನಮಗೆ ಪಂಚಾಕ್ಷರಿ ಸರ್, ನಾನು SLC ಫೇಲ್ ಆಗಿದ್ದೆ ಆ್ಯಕ್ಚುಲಿ ಗಣಿತ ವಿಷಯದಲ್ಲಿ. ಅವರು ಒಂದು ಮೆಚ್ಕೊಂಡಿದ್ದೇನೆಂದ್ರೆ, ನಾನು ಆ ಗಣಿತವನ್ನು ನೀಟಾಗಿ ಬರೆಯೋದು ಶುದ್ಧ ಪೇರಲ್ಲಿ ಹಚ್ಚೋದಕ್ಕೆ ಅವರು ಇವನಲ್ಲಿ ಗಣಿತ ಬರುತ್ತೆ ಅಂತೇಳಿ ನನಗೆ ಭಾಳ ಅಪ್ರಿಷಿಯೇಟ್ ಮಾಡಿದೆ. ನಮಗೆ ಗಣಿತ ಅಂದ್ರೆ ಪೂರ್ತಿ ಅದು ನಮಗೆ ಸಂಬಂಧ ಇಲ್ಲದ ವಿಷಯ ಬಿಡಪ್ಪ ಅನ್ನೋ ರೀತಿಲಿತ್ತು. ಸೊ ಹಂಗಾಗಿ ನನಗೆ ಒಂದು ಫೇಲ್ ಆದಾಗ ಕೂಡ ಮನೆ ಕರೆಸಿ ಭಾಳ ಈ ಥರ ಬರೀ ನೀನು ಅಂತೇಳಿ ಬರೀ ಪ್ರೀತಿ ತೋರಿಸಿದ್ದಕ್ಕೆ ನಾವು ಏನಾದರೂ ಇವ್ರ ಪ್ರೀತಿಗೆ ನಾವು ಏನಾದರೂ ಕೊಡಬೇಕಲ್ಲ, ಇದನ್ನು ಕಲಿಬೇಕು ನಾನು ಅಂತ ಪ್ರೀತಿಲಿಂದ ಕಲಿತೆ ಹೊರತು ನಾನು ಭಯದಿಂದ ಅಥವಾ ಬಡಿಯೋದ್ರಿಂದ ಕಲೀಲಿಲ್ಲ. ಸೊ ಆ ಕಾರಣದಿಂದ ನಾನು ಎಲ್ಲ ಗುರುಗಳಿಗೆ, ನಮ್ಮ ಅನಸೂಯ ಮೇಡಮ್ ಟೀಚರ್ ಆಗಲಿ, ಕನ್ನಡ ನಮ್ಮ ಕ್ಲಾಸ್ ಟೀಚರ್ ಆಗಿದ್ದರು, ಸೊ ಅವರಿಗೂ ಕೂಡ, ಮತ್ತು ನಮ್ಮ ವೀರಂಗೌಡ ಸರ್ ಆಗಲಿ, ಮತ್ತು ನಮ್ಮ ಹರೀಶ್ ಸರ್ ಏನಂದ್ರೆ ಅವರು ಕೂಡ ನಮಗೆ ಆಮ್ಲಗಳು ಪ್ರತ್ಯಾಮ್ಲಗಳು ಅಂತಂದು ಹೇಳ್ತಿದ್ರು. ಮತ್ತು ನಮ್ಮ ಪಿ ಮಾಸ್ಟರ್ ಆಗಲಿ, ಶೋಭಾದೇವಿ ಟೀಚರ್ ಜೀವಶಾಸ್ತ್ರದ ಬಗ್ಗೆ ಚೆನ್ನಾಗಿ ಹೇಳೋರು. ಸೊ ನಮ್ಮ ವಿದ್ಯಾರ್ಥಿಗಳು ನಮ್ಮ ಹಾಸ್ಟೆಲಲ್ಲಿ ಭಾಳಷ್ಟು ಜನ, ನಾವು ಶರಣಪ್ಪ ಆಗಲಿ, ನಮ್ಮ ರಾಮು ಅಂತೇಳಿ, ನನಗೊಬ್ಬರು ಸೀನಿಯರ್ ವಿದ್ಯಾರ್ಥಿ ಹಾಸ್ಟೆಲ್ದಲ್ಲಿದ್ದರು, ಕನಕಪ್ಪ ಅಂತೇಳಿ, ಇವತ್ತು ಶಿಕ್ಷಕರಾಗಿದ್ದಾರೆ, ಫಸ್ಟ್ ಪೊಲೀಸರಾಗಿದ್ದರು, ಈಗ ಶಿಕ್ಷಕರಾಗಿದ್ದಾರೆ. ಸೊ ಅವರು ಬಿಡುವಿನ ಸಮಯದಲ್ಲಿ ಗಣಿತನ ಭಾಳ ಚೆನ್ನಾಗಿ ಹೇಳೋರು, ಈಸಿಯಾಗಿ ಹೇಳೋರು. ಸೊ ಅದು ಭಾಳ ನನಗೆ ನೆನಪು. ಸೊ ಹಂಗಾಗಿ ಅರ್ಜುನ್ ಆಗಲಿ, ಮತ್ತು ನಮ್ಮ ನಾಗು ತಾಳ್ಕನಕಾಪುರ ಆಗಲಿ, ಯಮನೂರಪ್ಪ ತಾಳ್ಕನಕಾಪುರ ಆಗಲಿ, ಶರಣಪ್ಪ ಅಂತೇಳಿ ನಮ್ಮ ರಾಮು ದದೇಗಲ್ ಅವರು, ಮತ್ತು ದೇವರಾಜ್ ದದೇಗಲ್, ಮತ್ತು ಮಲ್ಲಣ್ಣ, ಶ್ಯಾಮ್ ಸುಂದರ್ ನಮ್ಮ ಫ್ರೆಂಡ್. ಆ್ಯಕ್ಚುಲಿ ನನಗೆ ಶ್ಯಾಮ್ ಸುಂದರ್ ಅದಕ್ಕಿಂತ ಪೂರ್ವದಲ್ಲಿ MSPS ಸ್ಕೂಲಲ್ಲಿದ್ದಾಗ ಎಲ್ಲರೂ ನೆನಪದಾರೆ, ನಮಗೆ ಭಾಳ ಆತ್ಮೀಯತೆ. ನಮ್ಮ ಪ್ರಮೋದ್ ಆಗಲಿ, ನಾವೆಲ್ಲರೂ MSPS ಸ್ಕೂಲಿಂದ ಬಂದ್ವಿ. ಸೊ ಅದು ಎಲ್ಲ ನೆನಪುಗಳು ನಮಗೆ ಮರುಕಳಿಸಿದ್ದಕ್ಕೆ ಮತ್ತು ಇದಕ್ಕೆ ಮುನ್ನೆಲೆಯಾಗಿ ನಿಂತು ನಮ್ಮ ವಿದ್ಯಾರ್ಥಿ ನಾಯಕತ್ವವನ್ನು ತೋರಿಸಿದ್ದಾರೆ, ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಕೂಡ, ತುಂಬ ಹೃದಯದ ಶಿಕ್ಷಕರಿಗೂ ಕೂಡ. ಕೃಷ್ಣಪ್ಪ ಸರ್ ಸಮಾಜವನ್ನು ಚೆನ್ನಾಗಿ ಪಾಯಿಂಟ್ಸ್ ಹಾಕಿ ಹೇಳೋರು, ಅವ್ರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು. ಎಲ್ಲರಿಗೆ ನಮಸ್ಕಾರ. ಇದು ಗುರುವಂದನ ಕಾರ್ಯಕ್ರಮ ಮಾಡೋಕ್ಕೆ ಮುಂಚಿತವಾಗಿ ಫಸ್ಟ್ ಮಾತಾಡಿದ್ದು ನಾವು ಮೂವರು, ಅದು ಸಕ್ಸಸ್ ಮಾಡಿಕೊಟ್ಟಿದ್ದು ಸ್ವಲ್ಪ ಮಂದಿ ಅದಾರ. ಇನ್ನುವರೆಗೂ ಅವ್ರ ಹೆಸರು ಹೇಳ್ತೀನಿ. ಫಸ್ಟ್ ಮೆಹರಾಜ್, ಇಲ್ಲಿ ಸ್ವಲ್ಪ ವೇದಿಕೆ ಮೇಲೆ ಮುಂದೆ ಬಂದು ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ ಇದೆ ತಗೋಬೇಕಂತೇಳಿ. ಮೆಹರಾಜ್ ವಕೀಲ್ ಮಯೂಬ್. ಹಾಂ, ನೆಕ್ಸ್ಟ್ ಇಬ್ಬು. ಹಾಂ, ಮುಂದೆ ಗವಿ, ಫಯಾಜ್ ಮಾಸ್ಟರ್, ಶ್ಯಾಮ್, ವಿಠಲ್, ಶ್ಯಾಮ್, ಮಾರ್ಕಂಡಿ, ರಿಯಾಜ್, ಫಕೀರಬ್ಬ, ದೇವರಾಜ್ ದರೇಗಲ್. ಇನ್ನ ಏನು ಉಳುಕಿದಾರ ಅದರ ಅವರೆಲ್ಲರೂ ಹೊರಗಡೆ ಊಟ ಮಾಡ್ತಿರ್ಬೋದು ಬಹುಶಃ. ಇವರೆಲ್ಲರ ಐತಲ್ಲ, ಈ ಕಾರ್ಯಕ್ರಮ ಇಲ್ಲಿ ಮಠ ಕಾಣಬೇಕಂದ್ರೆ ಇವರೆಲ್ಲರೂ ಭಾಳ ಸಮಯ ಕೊಟ್ಟಿರುತ್ತಾರೆ. ಯಾಕಂದರೆ ಈಗಿನ ಪ್ರಕಾರ ಎಲ್ಲರೂ ನಾವು ನೋಡಬೇಕಂದ್ರೆ ಯಾರು ಕೆಲಸ ಬಿಟ್ಟು ಹೊರಗೆ ಬಂದು ಇನ್ನೊಂದು ಕೆಲಸ ಮಾಡೋಕ್ಕೆ ಚಾನ್ಸ್ ಇಲ್ಲ. ಅಂಥ ಟೈಮ್ ಒಳಗೆ ಬಂದು ಇವರೆಲ್ಲರೂ ತಮ್ಮದು ಎಲ್ಲ ಕೆಲಸ ಬಿಟ್ಟು, ಮನೆ ಕೆಲಸ, ತಮ್ಮ ಜೀವನದ ಕೆಲಸ
ಹುಡುಗರ ಕೆಲಸ ಮಕ್ಕಳ ಕೆಲಸ ಎಲ್ಲ ಬಿಟ್ಟು ಇವೆಲ್ಲ ಇಂಥ ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಇವರೆಲ್ಲರೂ ಭಾಳ ಶ್ರಮ ಪಟ್ಟಾರ. ನಮ್ಮ ಕಡೆಯಿಂದ ಇವರೆಲ್ಲರಿಗೆ, ನಮ್ಮ ಸರ್ ಕಡೆಯಿಂದ ಇವರೆಲ್ಲರಿಗೆ ಧನ್ಯವಾದಗಳು ಅಂತ ಹೇಳ್ತಾ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದ್ದಾರೆ ದೇವಣ್ಣ ಪೂಜಾರ್ ಅವರು. ಈ 2001 2002ನ ಸಾಲಿನ ನಾವೆಲ್ಲ ಸ್ನೇಹಿತರ ಒಂದು ಸಮ್ಮಿಲನಕ್ಕೆ ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತಾ ನನ್ನ ಎಲ್ಲ ಗೆಳೆಯ ವೃಂದಬಂಧಕ್ಕೆ ಹಾಗೂ ನನ್ನ ನೆಚ್ಚಿನ ಈ ಎಲ್ಲ ಗುರುಗಳಿಗೂ ಸಾಷ್ಟಾಂಗ ನಮಸ್ಕಾರನ ಹೇಳುತ್ತಾ ನನ್ನ ಮಾತನ್ನು ಪ್ರಾರಂಭಿಸ್ತೇನೆ. ಗುರು, ಒಂದು ಕನ್ನಡದಲ್ಲಿ ಗಾದೆ ಇದೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತೇಳಿ ಒಬ್ಬ ಗುರು ಅಂದರೆ ಏನಂದರೆ, ಗುರು ಅಂದರೆ ಏನಂದರೆ ಗುರುತು ಇಲ್ಲದವರನ್ನು ಈ ಪ್ರಪಂಚಕ್ಕೆ ಗುರುತುಪಡಿಸೋ ಶಕ್ತಿ ಯಾವ್ದಾರು ಇದ್ದರೆ ಅದು ಗುರುಗಳು ಮಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಒಂದು ಗುರುವಿನ ನಮ್ಮ ತಾಯಿ ತಂದೆ ಜೀವ ಕೊಟ್ಟಿದ್ದಾರೆ, ನಮ್ಮ ಈ ಗುರುಗಳು ನಮಗೆ ಜೀವನವನ್ನೇ ಕೊಟ್ಟಿದ್ದಾರೆ. ಇವತ್ತು ನಾವಿಲ್ಲಿ ಏನೇ ಇಲ್ಲಿ ಎಲ್ಲ ಸೇರಿವಿ, ಎಲ್ಲ ಒಂದು ಇವತ್ತು ಎಲ್ಲರೂ ಒಂದು ಕ್ಷೇತ್ರದಾಗ ಕೆಲಸ ಮಾಡ್ತೀವಿ ನಾವು. ಸಾಮಾಜಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಶೈಕ್ಷಣಿಕವಾಗಿದ್ದು ಇರ್ಬೋದು, ಎಲ್ಲದು ಇವತ್ತೆಲ್ಲ ವರ್ಗದಾಗ ನಾವು ಮುಂದರಿದೀವಿ ಅಂದರೆ ಇವರು ಕೊಟ್ಟಂಥ ಒಂದು ಭಿಕ್ಷೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳ ಗೆಳೆಯರೇ. ಇವತ್ತು ಎಂಥ ನಮ್ಮ ಇತಿಹಾಸ ತೆಗೆದು ನೋಡ್ರಿ, ಎಂಥ ಪರಂಪರೆಗಳು. ಇವತ್ತು ನಾವು ಯಾವುದೇ ಉನ್ನತ ಸ್ಥಾನದಾಗಿದ್ರೂ ಅದಕ್ಕೆ ಯಾವುದೇ ಒಬ್ಬ ಗುರುನೇ ಸಾಕ್ಷಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇವತ್ತಿನ ದಿನ ನಾವೆಲ್ಲ ಈ ಕಾರ್ಯಕ್ರಮ ಮಾಡಲು ಬಹಳಷ್ಟು ಜನ ಕಾಣದ ಕೈ ಎಲೆ ಮರೆ ಕಾಯಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲ ನನ್ನ ಹೃದಯದಿಂದ ಇನ್ನೊಂದು ಸರಿ ಎಲ್ಲರಿಗೆ ನನ್ನ ಹೃದಯದಲ್ಲಿ ಸ್ಮರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ಎಲ್ಲರೂ ಸಹಕರಿಸಿದ್ದಕ್ಕಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದನೆ ಹೇಳಿ ನಾನು 2 ಅನಿಸಿಕೆಯನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದೇವ್ ಪೂಜಾ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಮಲ್ಲಪ್ಪ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲು ತಿಳಿಸ್ತಾ ಇದ್ದೇನೆ. ಎರಡು ಸಾವಿರದ 1 ಮತ್ತು 2ನೇ ಸಾಲಿನ ನಮ್ಮ ಎಲ್ಲ ಸ್ನೇಹಿತ ಮಿತ್ರರಿಗೆ ನನ್ನ ಧನ್ಯವಾದಗಳು. ನಮ್ಮ ಕರೆಗೆ ಹೋಗೊಟ್ಟು ಎಲ್ಲ ಗುರುಗಳು ನಮ್ಮ ಕರೆಗೆ ಹೋಗೊಟ್ಟು ಪ್ರತಿಯೊಬ್ಬರು ಬಂದು ನಮ್ಗೆ ಆಶೀರ್ವದಿಸಿದ್ದಾರೆ. ನಮ್ಮೆಲ್ಲ ಗೆಳೆಯರ ಪರವಾಗಿ ನಮ್ಮ ಗುರುಗಳಿಗೆ ನನ್ನ ಪ್ರಣಾಮಗಳು. ಈಗ ಈ ಒಂದು ಸಮಯ ನಾವು 1 ವರ್ಷದಿಂದ ಮಾಡಿದಕ್ಕಂಥ ಪ್ರಯತ್ನ ಇವತ್ತು ನಮ್ಗೆ ಫಲ ಕೊಟ್ಟೈತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮೊದಲು ನಾವು ಕೂಡಿರ್ತಕ್ಕಂಥ 3 ಜನ ಸ್ನೇಹಿತರು, 3ರಿಂದ 2ನೇ ವಾರಕ್ಕೆ 7 ಜನ ಸ್ನೇಹಿತರು ಕೂಡಿವಿ, 3ನೇ ವಾರಕ್ಕೆ 10 ಜನ ಸ್ನೇಹಿತರು ಕೂಡಿದ್ದೀವಿ. ಇವತ್ತು 130 ಜನ ಸ್ನೇಹಿತರಲ್ಲಿ ಅಕಾಲಿಕ ಮರಣದ ಒಂದು 10 ಜನ ಹೊರತುಪಡಿಸಿ ಉಳಿದಂಥ 120 ಜನದಲ್ಲಿ 90 ಜನ ಸ್ನೇಹಿತರು ಎಲ್ಲರೂ ಇವತ್ತು ಕೂಡಿ ಕುಟುಂಬ ಸಮೇತ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದಕ್ಕೆ ಒಂದು ಅದ್ಧೂರಿ ಕಾರ್ಯಕ್ರಮ ಆಗಿದೆ. ನಮ್ಮ ಶ್ರಮ ನನ್ನ ಶ್ರಮ ಅಂತ ಒಂದು ಕೆಲವೊಬ್ಬರು ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ. ನನ್ನದೇನು ಶ್ರಮ ಇಲ್ಲದಾಗ ಎಲ್ಲ ಒಂದು ಕೈಯಿಂದ ಚಪ್ಪಾಳೆ ಆಗೋದಿಲ್ಲ, 2 ಕೈ ಕೂಡಿದರೆ ಚಪ್ಪಾಳೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬ ಸ್ನೇಹಿತರು ನಾ ಎಷ್ಟು ಕರೆ ಮಾಡೀನಿ, ಎಷ್ಟು ಪ್ರಯತ್ನ ಮಾಡೀನಿ, ನನಗೆಲ್ಲರಿಗೂ ಹೆಗಲಿಗೆ ಕೊಟ್ಟು ನಿಂತು ಇವತ್ತು ಈ ಕಾರ್ಯಕ್ರಮ ಸಕ್ಸಸ್ ಆಗಕ್ಕೆ ಪ್ರತಿ ಗೆಳೆಯರು ಕಾರಣ ಆಗಿದ್ದಾರೆ. ಅವರು ಅನ್ನೋದೇ ಒಂದು 10 ಜನ ಸ್ನೇಹಿತರು ಹಗಲಿರಲು ಶ್ರಮಿಸಿದ್ದಾರೆ.
ನಾನು ಅವರಿಗೆ ಎಷ್ಟು ಹಿಂಸೆ ಕೊಟ್ಟಿನಂದ್ರೆ ಅವ್ರು ಏನು ಅನ್ಕೊಂಡ್ರೆ ಗೊತ್ತಿಲ್ಲ ನನ್ನ ಬಗ್ಗೆ. ನಾನು ಎಷ್ಟು ಸರಿ ಫೋನ್ ಮಾಡಿನಂದ್ರೂ ಭಾಳ ಕಿರಿಕಿರಿ ಅನಿಸಿರ್ಬೋದು ಅವ್ರಿಗೆ. ನನ್ನ ಮನಸ್ಸಿನಾಗ ಗೊತ್ತೈತೆ ಯಾರ್ಯಾರು ಅಂತೇಳಿ. ದಯವಿಟ್ಟು ನನ್ನ ಏನು ಯಾರು ಅಪಾರ್ಥ ತಿಳ್ಕೊಬೇಡ್ರಿ. ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕಾಗಿದ್ರೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿತ್ತು. ಅದಕ್ಕಾಗಿ ಮುಂಚೂಣಿಯಲ್ಲಿ ನೀವೇನು ನಮ್ಮ ಜೊತೆಗೆ ಬಂದು ಸಹಕಾರ ಕೊಟ್ಟು ಇವತ್ತು ಈ ಕಾರ್ಯಕ್ರಮ ಸಕ್ಸಸ್ ಆಗೋಕ್ಕೆ ಮೂಲ ಕಾರಣಕರ್ತರಾಗಿದ್ದೀರಿ. ನಿಮ್ಗೆಲ್ಲರಿಗೆ ನನ್ನ ವಂದನೆಗಳು. ಅದೇ ರೀತಿ ಇಂದಿನ ನಮ್ಮ ಶಾಲೆಯ ಒಂದೆರಡು ನಮ್ಮ ಉಡಾಳತನದ ಒಂದು ಶಾಲೆಯ ಇದಿತ್ತು, ಒಂದು ಅಥವಾ ಎರಡು ಹೇಳಿ ನನ್ನ ಇದನ್ನು ಮುಗಿಸ್ತೀನಿ. ಹಿಂದೆ ಸರಸ್ವತಿ ನೀಟಾಗಿ ನಮ್ಗೆ ಒಲ್ತಿಲ್ಲ ಅನ್ಕೊಂತಾನೆ, ಬಟ್ ಎಲ್ಲ ಗುರುಗಳ ಪ್ರೀತಿ ನಮ್ಮ ಮೇಲೆ ಜಾಸ್ತಿ ಐತಿ. ನಾನು ನೌಕರಿ ಮಾಡದೇ ಇರ್ಬೋದು, ನನ್ನ ಗೆಳೆಯರು ನೌಕರಿ ಮಾಡ್ತಾರೆ ಅನ್ನೋ ಖುಷಿ ನನಗೈತಿ. ಈಗ ಹಿಂದೆ ನಾವು ಸ್ಪೋರ್ಟ್ಸ್ನಲ್ಲಿದ್ವಿ. ಆ ನೌಕರಿಕಿನ ಹೆಚ್ಚಾದದ್ದು ನಮ್ಮ ವೆಂಕಟೇಶ್ ಸರ್ ನೆನೆಸ್ಬೇಕು, ಕರ್ಮೂಡಿ ಸರ್ ನೆನೆಸ್ಬೇಕು. ಹೆಚ್ಚಿಂದು ನಾವು ಎಷ್ಟು ನೆನೆಸಿದ್ರೆ ಅವ್ರನ್ನ ಕಡಿಮೆನ ಸಿಲೆಬಸ್ನಲ್ಲಿ ಕಡಿಮೆ ಇತ್ತು. ಅವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ತೊಂದರೆ ಇತ್ತು, ನಮ್ಗೆ ಓದೋಕ್ಕಾಗಿಲ್ಲ. ಆದ್ರೆ ಗುರುಗಳ ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಒಳ್ಳೆಯ ಭವಿಷ್ಯ ಕಟ್ಕೊಂಡಿದ್ದೀವಿ. ಹಿಂಗಾಗಿ ಅವ್ರನ್ನೆಲ್ಲ ಸ್ಮರಿಸುವ ಒಂದು ದಿನಾನ ಎಲ್ಲರೂ ಕೂಡಿ ಏನು ನಮಗಿದು ನಾವು ವೇದಿಕೆ ಮಾಡಿಕೊಟ್ಟಿದ್ದೀರಿ. ಅದರಲ್ಲೇ ಒಂದು 4 ಜನ ಹೇಳಿದ್ರೆ ತಪ್ಪಾಗುತ್ತೆ ಅಂತ ಹೇಳೋದು ಬೇಡ ಅನ್ಸ್ಕೊಂತೀನಿ. ಯಾಕಂದರೆ ಎಲ್ಲ ಗೆಳೆಯರ ಶ್ರಮನೂ ಅಷ್ಟೇ ಇದೆ. ಸ್ವಲ್ಪ ನಾವು ಹೆಚ್ಚು ಮಾಡಿರ್ಬೋದು, ಅವ್ರು ಸ್ವಲ್ಪ ಕಡಿಮೆ ಮಾಡಿರ್ಬೋದು ಅವ್ರ ಸಮಯದ ಅಭಾವದಿಂದ. ಬಟ್ ಇವತ್ತು ಎಲ್ಲ ಕೈ ಜೋಡಿಸಿ ಕಾರ್ಯಕ್ರಮ ಮಾಡಿದಕ್ಕೆ ನಮ್ಮ ಗೌರ್ಮೆಂಟ್ ಶಾಲೆ ಹೆಚ್ಚು ಕಮ್ಮಿ ಗೌರ್ಮೆಂಟ್ ಶಾಲೆಯಲ್ಲಿ ಸರ್ ಯಾರು ಗುರುವಂದನ ಕಾರ್ಯಕ್ರಮ ಹೆಚ್ಚು ಮಾಡ್ತಾಯಿಲ್ಲ. ನಾವು ಮಾಡೋದ್ರಿಂದ ಇನ್ನು ಉಳಿದು ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ ನಾವೊಂದು ದಾರಿದೀಪ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮನ ಮಾಡ್ಬೇಕಂತ ನಮ್ಮ ಮನಸ್ಸಲ್ಲಿ ಬಂದದ್ದು. ಬಟ್ ಅದೇ ಹೇಳಿದ್ನಲ್ಲ, ಒಂದು 10-12 ಜನ ಫ್ಯಾಮ್ಲಿ ಸಹಿತ ನನ್ನ ಬೈಕ್ ಅಂತ ಇರ್ಬೋದು ಸರ್. ಇದ್ರಾಗ ಭಾಳ ಅವ್ರಿಗೆ ಕಿರಿಕಿರಿ ಕೊಟ್ಟಿನಿ ನಾನು. ಪ್ರತಿ ದಿವಸ ಫೋನ್ ಮಾಡೀನಿ ಸರ್. ರಾತ್ರಿ 10-12 ತನಕ ಅಡ್ಡಾಡ್ಸಿವಿ. ಪ್ರತಿ ಹಳ್ಳಿಗೆ ಹೋಗಿ ಸರ್. ಅವ್ರು ಏನು ಶ್ರಮ ಐತೆ ಅಂತ ನಂಗೆ ಗೊತ್ತೈತಿ. ನೀವೆಲ್ಲರೂ ಏನು ಶ್ರಮಪಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಎಲ್ಲರೂ ಕೆಲಸ ಮಾಡಿರಿ. ಇವತ್ತು ಗುರುಗಳು ಬಂದಿಲ್ಲಿ ನಮ್ಗೆ ಆಶೀರ್ವಾದ ಮಾಡೋಕೆ ಒಂದು ಅವಕಾಶ ಆಗೈತಿ. ಆದ್ದರಿಂದ ನಾನು ವೇದಿಕೆ ಮೇಲೆ ಫಸ್ಟ್ ಟೈಮ್ ಮಾತಾಡೋಕ್ಕೆ ನನಗೇನು ಮಾತಾಡೋಕ್ಕೆ ಬರಲ್ಲ. ಇಲ್ಲಿವರೆಗೂ ವೇದಿಕೆ ನಾನು ನಿಂತಿಲ್ಲ ಮೈಕಿನ ಮುಂದೆ. ಹಾಗಾಗಿ ನಾನೇನಾರು ಮಾತಾಡಿದ್ದು ಸರಿ ತಪ್ಪುಗಳನ್ನು ಗುರುಗಳು ಮನ್ನಿಸಿ ನನ್ನ ಗೆಳೆಯರನ್ನು ಹೃದಯದಲ್ಲಿ ಹಾಕ್ಕೊಂಡು ನನಗೆ 2 ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗುರುಗಳಿಗೆ ನನ್ನ ನಮಸ್ಕಾರ. ಎಲ್ಲ ಬಂಧವು ನಮ್ಮಿಂದ ಏನೋ ನಿರೀಕ್ಷಿಸುತ್ತದೆ, ಆದರೆ ಏನೂ ನಿರೀಕ್ಷಿಸದೆ ಬರುವುದು ಸ್ನೇಹ ಒಂದೇ. ರಕ್ತ ಸಂಬಂಧವನ್ನು ಮೀರಿದ ಬಂಧ ಅದುವೇ ನಮ್ಮ ಗೆಳೆತನದ ಈ ಸಂಬಂಧ ಎಂಬಂತೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದಂತಹ ಮಲ್ಲಪ್ಪನವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಮುಂದಿನ ಒಂದು ಅನಿಸಿಕೆಯನ್ನು ಹೇಳಲು ಬರ್ತಿದ್ದಾರೆ ಅಜೀಜ್ ಅವರು. 2001 ಸಾಲಿನ ಈ ಒಂದು SLC ಎಲ್ಲ ಗೆಳೆಯರ ಬಳಗಕ್ಕೆ ನಾನು ಧನ್ಯವಾದ ಹೇಳುತ್ತೇನೆ. ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಸೀನರಾದಂತಹ ನನ್ನ ಎಲ್ಲ ಗುರುಗಳಿಗೆ ನಾನು ನಮಸ್ಕರಿಸುತ್ತಾ ಈ ಒಂದು ಗುರುಗಳಿಗೋಸ್ಕರ ಒಂದು ಸಣ್ಣದಾದಂತಹ ಪದ್ಯದ ರೂಪದಲ್ಲಿ ಬರೆದಿದ್ದೀನಿ, ಅದನ್ನು ಹೇಳ್ತೀನಿ. ವಿದ್ಯೆ ಎಂಬ ಬೆಳಕು ಕೊಟ್ಟು ವಿನಯವೆಂಬ ಆಭರಣವಿಟ್ಟು ಆಕಾರವಿಲ್ಲದ ಕಲ್ಪನೆಗೆ ಪೆಟ್ಟು ಕೊಟ್ಟು ಸುಂದರ ಶಿಲೆ ಮಾಡಿದ ಗುರುವೇ ವಂದನೆ ನಿಮಗೆ ವಂದನೆ. ಕತೆಯೊಂದಿಗೆ ಧೈರ್ಯ ತುಂಬಿ ಸ್ಫೂರ್ತಿ ಹರಿಸಿ ಸ್ಥೈರ್ಯ ತುಂಬಿ ಜ್ಞಾನ ಬೆಳಕಿನಿಂದ ವಿಶ್ವಾಸ ತುಂಬಿ ಹಲವು ಘಟ್ಟವ ದಾಟಿಸಿದ ಗುರುವೇ ವಂದನೆ ನಿಮಗೆ ವಂದನೆ. ಆಟದಲ್ಲೇ ಪಾಠ ಕಲಿಸಿದಿರಿ,
ಆಟದಲ್ಲೇ ಪಾಠ ಕಲಿಸಿದಿರಿ, ವಿಜ್ಞಾನದಿಂದ ಅಜ್ಞಾನವನ್ನು ಅಳಿಸಿದಿರಿ. ವಿಜ್ಞಾನದಿಂದ ಅಜ್ಞಾನವ ಅಳಿಸಿದಿರಿ. ಸಮಾಜದಲ್ಲಿ ಬಾಳ್ವೆ ನಡೆಸುವುದು ಕಲಿಸಿದಿರಿ ನೀವು. ಸಮಾಜದಲ್ಲಿ ಬಾಳ್ವೆ ನಡೆಸುವುದು ಕಲಿಸಿದಿರಿ. ನಮ್ಮನ್ನು ಪೂರ್ಣರನ್ನಾಗಿಸಿದ ಗುರುವೇ ವಂದನೆ, ನಿಮಗೆ ವಂದನೆ. ದೈವಕ್ಕಿಂತ ಹಿರಿಮೆ ಗುರುವೇ, ದೈವಕ್ಕಿಂತ ಹಿರಿಮೆ ಗುರುವೇ, ದಾರಿ ದೀಪವಾದ ಗುರುವೇ, ಧರಣಿಯಲ್ಲೇ ಮಿಗಿಲು ಗುರುವೇ. ಈ ಒಂದು ಧರಣಿಯಲ್ಲೇ ಮಿಗಿಲು ಗುರುವೇ, ದತ್ತುಪುತ್ರ ನಾವು ನಿಮ್ಮೆಲ್ಲರ ಗುರುವೇ ವಂದನೆ, ನಿಮಗೆ ವಂದನೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೂ ಒಂದು ವಿಷಯ ಹೇಳಬೇಕಿತ್ತು ಸರ್, ನಾನು ಹೇಳಲ್ಲ, ಮತ್ತೆ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಮೈಕ್ ತೊಗೊಂಡು ಮತ್ತೆ ಮಾತಾಡ್ತಾ ಇದ್ದೀನಿ. ನಾವು ಸರ್ಕಾರಿ ಶಾಲೆಯ ಮಕ್ಕಳು ಎದರಲ್ಲಿ ಕಡಿಮೆ ಇಲ್ಲ ಅಂತ ತೋರಿಸೋಣ ಅನ್ನೋದಕ್ಕೆ ಈ ಕಾರ್ಯಕ್ರಮ ಮಾಡಿದ್ವಿ ಸರ್. ಇಲ್ಲಿ ಕೊಪ್ಪಳದಲ್ಲಿ ಇಂದು ನಮಗಿನ ಜೂನಿಯರ್ ಯಾವ್ದಾರ ಇದಕ್ಕಿಂತ ಅತ್ಯುನ್ನತ ಕಾರ್ಯಕ್ರಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಮಾಡಲಿ ಅಂತಂದು ನನ್ನ ಅಭಿಪ್ರಾಯ ಪಟ್ಟು ನನ್ನ ಮಾತು. ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಮುಂದಿನ ಅನ್ಸಿಂಗ್ ಹೇಳಲು ಬರ್ತಿದ್ದಾರೆ ಶ್ಯಾಮ್ ಸುಂದರ್ ಅವರು. ಪೂಜ್ಯ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಎಲ್ಲ ಯಾಕೆ ನನಗೆ ಲಾಸ್ಟ್ ಕೊಟ್ರಪ್ಪ ಅಂದ್ರೆ ಇವರು ನಮ್ಮ ಮಲ್ಲಪ್ಪಣ್ಣ ಅಂತಿದ್ದಾಗಲೇ ಫೋನ್ ಹಚ್ಚಿ ನಾ ಕರೆಸಿ ಅಂತಂದಲ್ಲ. ಮಲ್ಲಪ್ಪಣ್ಣ ನಿಜವಾಗಿ ಹೇಳ್ತೀನಿ, ಫಸ್ಟು ಒಂದು ಮಾತು ಹೇಳೋದೇನಂದ್ರೆ ತಪ್ಪು ತಿಳ್ಕೊಬೇಡ ಮಲ್ಲಣ್ಣ. ನಾ ಬರಂಗಿಲ್ಲ ಅಂತಂದ್ರು ನಾನು ಹಗಲು ರಾತ್ರಿ ಹಳ್ಳಿ ಓಣಿ ಎಲ್ಲ ತೋರಿಸ್ಬಿಟ್ಟಣ. ಆ್ಯಕ್ಚುಲಿ ಹಳ್ಳಿ ವಾತಾವರಣ ನಾವು ನೋಡಿಲ್ಲ. ಯಾವುದೋ ಒಂದು ಕಾರ್ಯಕ್ರಮ ಬಂತಂದ್ರೆ ಮಲ್ಲನಗೌಡ್ರಿಗೆ ಭಾಳ ಗುರ್ತಿತ್ತು. ಆಗಲ್ಲಿ ವೇದಿಕೆ ಹಂಚ್ಕೊಂಡ್ರಲ್ಲ, ನಾ ಪ್ರತಿ ವರ್ಷ ಒಂದು ಕಾರ್ಯಕ್ರಮ ಮಾಡ್ತೇನೆ. ಮಾಡಿದಾಗ 20,000 ಜನ ನಾನು ಕಲಿಸ್ತೇನೆ. ಆದರೆ ಇಷ್ಟು ಜನನ ಕಲಿಸಿದ್ದಿಲ್ಲ, ಅದಕ್ಕಿಂತ ಹೆಚ್ಚಿನ ಪ್ರೀತಿ ನನಗೆ ಇಲ್ಲಿ ಸಿಗಾಕತ್ತೈತಿ. ಯಾಕೆ ಹೇಳ್ಬೇಕಪ್ಪ ಅಂತಂತಂದ್ರೆ ಆ ದೊಡ್ಡ ಕಾರ್ಯಕ್ರಮ ದೊಡ್ಡ ಇಂಡಸ್ಟ್ರಿಯಲ್ ಬರ್ತಾರೆ, ಕಾರ್ನಾಗ ಅಡ್ಡಾಡೋದು, ಬರೀ ಇದೇ ಒಂದು ಲೈಫ್ ಗುರ್ತು ನನಗೆ. ಆ ಮಲ್ಲಪ್ಪಣ್ಣ ಆ ಗಾಡಿಯಿಂದ ಹಿಡಿದು ಆ ಓಣಿ ಹಳ್ಳಿ ವಾತಾವರಣ ತೋರಿಸಿದ್ನಲ್ಲ, ನಾನು ಜೀವನ ಪರ್ಯಂತನೂ ಅದನ್ನು ನಾನು ಮರೆಯಂಗಿಲ್ಲ. ಅಷ್ಟು ಖುಷಿ ಅನ್ಸಾಕತ್ತದ ಮಲ್ಲಪ್ಪಣ್ಣನ ನೋಡಿ ನನಗೆ. ಆಮೇಲೆ ಇನ್ನೊಂದು ಇವು ಅಂದರು ಏನಪ್ಪ ಅಂತಂದ್ರೆ ತಂದೆ ತಾಯಿ ಮೊದಲ ಪಾಠಶಾಲೆ ಅಂತಂತಂದರು. ನಾನು ಹೇಳ್ತೀನಿ ನಮ್ಮ ಗುರುಗಳೇ ನನಗೆ ಮೊದಲು ಪಾಠಶಾಲೆ. ಯಾಕಪ್ಪ ಅಂದ್ರೆ ತಂದೆ ತಾಯಿ 4 ಗೋಡೆ ಒಳಗಿರೋ ಅಕ್ಕ ಅಮ್ಮ ತಂಗಿ ಮಾವತ್ತವ್ರು ಕಲಿಸ್ತಾರ. ಈ ಗುರುಗಳ ಕಲಿಸೋ ಪಾಠ ಹೆಂಗೈತಪ್ಪ ಅಂತಂದ್ರೆ ಯಾವ್ದ ಜಾತಿ ಭೇದ ಏನೂ ಇಲ್ದನ ಇವು ನಿಮ್ಮ ತಮ್ಮ ಇವು ನಿಮ್ಮ ಅಣ್ಣ ಅಂತ ಕಲಿಸ್ತಾರಲ್ಲ. ಒಂದು ಊರು, ಒಂದು ಜಗತ್ತು, ಒಂದು ದೇಶ ಆಳಂತ ಶಕ್ತಿ ಕೊಡೋ ಒಂದು ಬಲ ಐತಪ್ಪ ಅಂತಂದ್ರೆ ಅದು ನಮ್ಮ ಗುರುಗಳಿಂದ ಅಂತ ನಾನು ಹೇಳಕ್ಕೆ ನಾನು ಅಭಿಪ್ರಾಯ ಪಡಿಸ್ತೀನಿ ಕೇಳಂದ್ರೆ. ಯಾಕಂದ್ರೆ ಇಲ್ಲಿ ಯಾವುದೋ ಜಾತಿ ಭೇದ ಭಾವ ನಮ್ಗೆ ಗುರ್ತ ಇಲ್ಲ, ಅವ್ರು ಕಲಿಸೇ ಇಲ್ಲ ನಮ್ಗೆ. ಇಷ್ಟೆಲ್ಲ ನಾವು ಹಳ್ಳಿ ಅಡ್ಡಾಡಿ ಇವ್ರನ್ನ ಕರ್ಕೊಂಬರ್ತೀವಿ ಅಂತಂದ್ರೆ ನಮ್ಗಲ್ಲಿ ಯಾವುದು ಎಷ್ಟು ಉತ್ಸಾಹ ಬಂದ್ಬಿಡ್ತಪ್ಪ ಅಂತಂದ್ರೆ ಪ್ರತಿ ದಿವಸ ಮಲ್ಲಪ್ಪ ಹಚ್ಚಕ್ಕೆ ಮೊದಲು ಫೋನ್ ನಾನು ಹಚ್ಚಕ್ಕೆ ಚಾಲು ಮಾಡಿದ್ದೆ. ಮಲ್ಲಪ್ಪಣ್ಣ ಎಲ್ಲದಿಯೋ ಜಲ್ದಿ ಹೋಗೋಣ ಬಾ ಅಂತಂತೇಳಿ ಅಂತ ರೂಢಿ ಇಟ್ಬಿಟ್ಟ. ಈ ಒಂದು ಜಾತ್ರೆ ಮುಗೀತಲ್ಲ, ಇದು ಒಳ್ಳೆ ಜೀವನದಾಗ ಬರಂಗಿಲ್ಲ ನನಗೆ ಗುರ್ತು. ಪ್ರತಿಯೊಂದು ವರ್ಷ ಏನು ಮಾಡೋಕೆ ಯಾರು ಸಿಕ್ತಪ್ಪ ಅಂದ್ರೆ ಅನುಕೂಲ. ದಯವಿಟ್ಟು ಎಲ್ಲ ಸರ್ ಟೀಚರ್ಸ್ಗೆ ನನ್ನ ಕಾರ್ಯಕ್ರಮಕ್ಕೆ ನಾನು ಕರಿತೇನೆ, ದಯವಿಟ್ಟು ಬರ್ರಿ. ನನ್ನ ಗೆಳೆಯಂದ್ರಾತು, ನನ್ನ ಫ್ರೆಂಡ್ಸಿಗಾತು, ಗುರುಗಳಿಗಾತು, ಎಲ್ಲರಿಗೂ ಹೇಳ್ತೇನೆ ನಾನು. ಆಮೇಲೆ ಇಲ್ಲಿಂದ ಫಸ್ಟ್ಲಿಂದ ಚಾಲು ಮಾಡ್ತೀನಿ. ಸ್ಪೋರ್ಟ್ಸ್ ಮ್ಯಾನ್ ನಾನು ಫಸ್ಟ್ ನಮ್ಮ ವೆಂಕಟೇಶ್ ಸರ್ಗೆ ನಾನು ಹೇಳ್ತೇನೆ, ಸರ ನನಗೆ ಶೂಸ್ ಬೇಕಾದಾಗ ಇಷ್ಟು ಕಾಟ ಕೊಟ್ಬಿಟ್ಟೇನಂದ್ರೆ ಸರ್ ನೀನು ಕಿರಿಕಿರಿ ಬೇಡ ಅಂತ ಚಾವಿ ಕೊಟ್ಟು ಕಳಿಸ್ಬಿಟ್ರು ನನ್ನನ್ನು ಅವ್ರು. ಸರ್ 4 ಜೋಡಿ ಶೂಸ್ ಅಂದೆ, 9 ಜೋಡಿ ಶೂಸ್ ತರಿಸ್ಕೊಟ್ರು ಅವ್ರು. ಯಾಕಂದ್ರೆ ನಾವು 9 ಮಂದಿ ಇದ್ವಿ. ಆ ಸರ್ ಎಷ್ಟು ಕಾಟ ಕೊಟ್ಟಿವಿ ಆ ದೇವ್ರಿಗೆ ಗೊತ್ತು, ಅವ್ರು ಎಷ್ಟು ಹೊಟ್ಟೆಗೆ ಹಾಕಂದ್ರೆ ಆ ದೇವ್ರಿಗೆ ಗೊತ್ತು. ನೆಕ್ಸ್ಟ್ ನಾನು ಹೇಳ್ತೇನೆ ಇನ್ನೊಂದು, ನಮ್ಮ ಕೃಷ್ಣಪ್ಪ ಸರ್ ಅವ್ರ ಬಗ್ಗೆ ಮಾತಾಡ್ಬೇಕಪ್ಪ ಅಂತ ಹೇಳಿ ಕಣ್ಣಾಗ ನೀರು ಬರ್ತಾವೆ. ಲಾಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿದ್ದು ನಾನು. ಫಸ್ಟ್ ಜೀವನದಾಗ ಸರ್ಸ್ ಮನೆಗೆ ಹೋಗಿದ್ದಂದ್ರೆ ನಮ್ಮ ಕೃಷ್ಣಪ್ಪ ಸರ್ ಮನೆಗೆ. ಅವ್ರು ಇಂಥ ಪ್ರೀತಿ ತೋರಿಸಿದ್ರಪ್ಪ ಅಂತಂದ್ರೆ ಆ ಪ್ರೀತಿ ಕರಿಗೆ ಹೋಗ್ಬಿಟ್ಟಿವಿ ನಾವು. ಅವ್ರು ಕೊಟ್ಟಿದ್ದು ನಮ್ಮ ಊಟ, ಅವ್ರು ಕೊಟ್ಟಿದ್ದು ನಮ್ಮ ಮರ್ಯಾದೆ ನೋಡ್ಬಿಟ್ರ ಅದು ಹಿಂದಿನ ನೆನಪು ಒಳ್ಳೆ ಬರಕತ್ಬಿಡ್ತು ನನಗೆ. ಇನ್ನೂ ಯಾಕಪ್ಪ ಇಂಥ ಗುರುಗಳ ಶಿಕ್ಷಣದಾಗ ಇನ್ನೂ ಇಲ್ಲಲ್ಲ ನಾವು, ಯಾಕೆ ನಾವು ಇನ್ನೂ ಹಿಂದಕ್ಕೆ ಹೋಗಂಗಿಲ್ಲ ಅನ್ನೋದೊಂದು ನನಗೆ ಸಂಕಟ ಆಗ್ಬಿಡ್ತಾವತ್ತ. ಯಾಕಂದ್ರೆ ಈ ಮುಖ್ಯವಾಗಿ ನಾನು ಏನು ಹೇಳಕ್ಕೆ ಬಯಸ್ತಂತಂದ್ರೆ, ಆಮೇಲೆ ನಮ್ಮ ಚಿತ್ರಕಲಾ ಸರ್ ಇರ್ಬೋದು, ನನಗೆ ಆ್ಯಕ್ಚುಲಿ ಡ್ರಾಯಿಂಗ್ ಬರೋಂಗಿಲ್ಲ. ಮಾಡ್ಲೇತಮ್ಮ ನಿಂಗೆ ಡ್ರಾಯಿಂಗ್ ಬರ್ತಿತ್ತು ಅಂತಂದಿದ್ರು. ಸುಮ್ಮನೆ ಡ್ರಾಯಿಂಗ್ ಮಾಡಿದ್ದು ನಾನು. ಯಾವುದೋ ಹಿಂದಿ ಎಕ್ಸಾಮ್ ಕಟ್ಸಿದ್ರು, ಪಾಸ್ ಆಗಿಬಿಟ್ಟಿದ್ದು ನಾನು ಅದ್ರಾಗ. ನಮ್ಮ ಮನೆಗೆ ಹೋಗಿ ನಾನು ತೋರಿಸಿದ್ದೆ, ನನಗೆ ನೋಡ್ರಿ 90 ಮಾರ್ಕ್ಸ್ ಬಂದವು ಅಂತೇಳಿ. ಲೇ ಹುಚ್ಚ ನೀನು ಓದೋದ್ರಾಗಿಲ್ಲ, ನನಗೆ ಗುರ್ತೈತಿ ಸ್ಪೋರ್ಟ್ಸ್ನಾಗ ಅದಿ 90 ಮಾರ್ಕ್ಸ್ ಹಾಕ್ಯಾನಂದ್ರೆ ಆ ಸರ್ ನಿನ್ನ ಮೇಲೆ ಜೀವ ಇರ್ಬೇಕಲ್ಲ ಅಂತಂತಂದ್ರು ಅವ್ರು. ನಾನು ಅದೊಂದು ಭಾಳ ಖುಷಿ ಪಡ್ತೇನೆ ನಾನು ಹೇಳ್ಬೇಕಂದ್ರೆ. ಈಗ ನಮ್ಮ ಶೋಭಾದೇವಿ ಟೀಚರ್ ಅರ್ಧ ಬೆಂಕಿದ್ದಂಗೆ ಸಾಲಿಗೆ ಅವ್ರು ಹೇಳ್ಬೇಕಂದ್ರೆ, ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಸ್ವಲ್ಪ ಕೈಕಾಲು ತಣ್ಣಗೆ ಆಗ್ತಾವೆ ನನಗೆ. ಯಾಕಂದ್ರೆ ಪ್ರತಿ ದಿವಸ ಟಚ್ನಾಗಿರೋರು ಅಂದ್ರೆ ಅವ್ರೊಬ್ಬರ ನನಗೆ.
ವಾರದಾಗ ಒಂದ್ಸಲ 2 ಸಲ ನಾನು ನೋಡ್ತೇನೆ ಅವರಿಗೆ. ಅವ್ರು ನೋಡಿದಾಗೆಲ್ಲ ನಮಗೆ ಖುಷಿ ಆಗುತ್ತೆ. ಅವ್ರು ಎಲ್ಲೇ ಕಾಣಲಿ ನಾನು ಕಾಲು ಮುಗಿತೇನೆ. ಯಾಕಪ್ಪ ಅವರು ಕೊಡೋಂಥ ಪ್ರೀತಿ ನನಗೆ ಜಗತ್ತಿನಾಗ. ಯಾಕಂದ್ರೆ ನಾನು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ತಂದೆ ತಾಯಿ ಹತ್ರ ಬೆಳೆದಿಲ್ಲ. ನಾನು ಯಾರೋ ಗುರುಗಳ ಟೀಚರ್ಗೆ ನೋಡ್ಬಿಟ್ರೆ ನನಗೆ ಎಷ್ಟು ಪ್ರೀತಿ ಬರ್ತದಪ್ಪ ಅಂತಂದ್ರೆ ಅವ್ರನ್ನ ಯಾವಾಗ ನಾ ಕಾಲು ಮುಗಿದು ಕುಂದ್ರಿ ಸರ ಬರ್ರಿ ಎಲ್ಲ ಟಸ್ನಾಗಿರ್ತಾರೆ ಅಂದರೂ ಅವ್ರು ನನಗೆ ನೋಡಿದ್ರೆ ಒಂದು ಭಾವಕನಾಗಿಬಿಡ್ತೀನಿ ನಾನು. ಆ ಟೀಚರ್ ಬಗ್ಗೆ ನಾನು ಭಾಳ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ. ಆಮೇಲೆ ನಮ್ಮ ವೀರನಗೌಡ ಸರ್ ಅವರಂತೂ ನಾನು ಅವ್ರಿಗೆ ಯಾವತ್ತೂ ಹಿಂಗೆ ನೋಡೋಕೆ ಬಯಸಂಗಿಲ್ಲ, ಹಿಂಗೆ ನೋಡೋಕೆ ಬಯಸ್ತೇನೆ. ಆಕಾಶದಾಗ ಕಾಣ್ತಾರೆ ಅವರು. ಅಷ್ಟು ಒಳ್ಳೆ ನಮ್ಮ ವೀರನಗೌಡ ಸರ್ ಅಂದ್ರೆ ನನಗೆ ಘನ ಪ್ರಾಣ ಹೇಳಂಗಿಲ್ಲ. ಆಮೇಲೆ ನಮ್ಮ ಶ್ರೀಹರಿ ಸರ್ದು ಹೇಳ್ತೇನೆ. ಫಸ್ಟ್ 8th ನಾನು ಬಂದಾಗ ನನಗೆ ಕ್ಲಾಸ್ಗೆನ ಮ್ಯಾನೇಜರ್ ಮಾಡಿಬಿಟ್ಟಿದ್ರು ಅವರು. ಹೆಡ್ ಲೀಡ್ರಪ್ಪ ನೀನು ಅಂತೇಳಿ. ನಾನಂದೆ ನನ್ನಂಥ ದೊಡ್ಡನೇ ಅವನಿಲ್ಲ, ನನ್ನನ್ನು ಇವರು ಹೆಣ್ಣು ಲೀಡ್ರ್ ಮಾಡಿರಲ್ಲಪ್ಪ ಅಂತಂತಂದು ನಾನು. ಈ ಸರ ನಿಜವಾಗಿ ಹೇಳ್ತೀನಿ, ನಾನು ಫಸ್ಟ್ ಸಲ ನಾನು ಹಿಡ್ತಾದಾಗ ನಾನು ಲೀಡ್ರ್ ಮಾಡಿದ್ರೆ ನಾನು ಸರ್ವಿಸ್ದಾಗ ಅಂದ್ರೆ ನೀವು ನಾನು ಅಂದೆ ಅಯ್ಯೋ ಇರ್ಲಿ ಬಿಡು, ಇದೊಂದು ಚಾನ್ಸ್ ಸಿಕ್ಕೈತಿ ಅನ್ಭವಿಸ್ಬಿಡೋಣ ಅಂತೇಳಿ ಅನ್ಭವಿಸಿ ಎಲ್ಲ ಹುಡುಗರು ಕಾಡು ಸರ್ ಇವು ಸ್ಪೋರ್ಟ್ಸ್ನಾಗ ಇರೋವ ಇವನಾಗ ಲೀಡರ್ ಮಾಡಿದ್ರು ಸರ್ ಇವ್ರು ಅಂತೇಳಿ. ನನ್ನ ಮೇಲೆ ಪ್ರೀತಿ ಇತ್ತಾನೆ ಸರ್ ಗುರ್ತಿದ್ದಿಲ್ಲ. ಅವಾಗ ಅಂತಿದ್ರು ಅವರು, ಲೇ ಘನ ಸ್ಮಾರ್ಟ್ ಅದಿ ಒಳ್ಳೆ ನೀನು, ಅದ್ರ ಸಂಬಂಧ ನೀನು ಮಾಡ್ಯಾನಂತಿದ್ರು. ನಮ್ಮ ನಾಗಪ್ಪ ಅದಾನಿಲ್ಲೇ ಅದನ್ನ ನಾಗಪ್ಪ ಕೈ ಎತ್ತೋ ಅಲ್ಲದ ನೋಡ್ರಿ. ನನಗೆ ಶಿವಪ್ಪ ಅಂತಿದ್ರು, ಅದಕ್ಕೆ ನಾಗಪ್ಪ ಅಂತಿದ್ರು. ಏನಿದ್ರು ಜೊತೆಗೆ ನಾವು ಕ್ಲಾಸಿಗೆ ಚಕ್ಕರ್ ಹಾಕೋದ್ರಾಗ ಅಂದ್ರೆ ಎತ್ತಿದ ಕೈ ನಾನು. ಕ್ಲಾಸ್ ಒಳಗೆ ಬರೋ ಮುಂದೆ ಒಂದು ಶರ್ಟ್, ಕ್ಲಾಸ್ ಹೊರಗೆ ಒಂದು ಚಕ್ಕರ್ ಹಾಕ್ತಿದ್ವು, ಶರ್ಟ್ ಬೇರೆ ಹಾಕ್ತಿದ್ವು. ಆಮೇಲೆ ಇನ್ನೊಂದು ಹೇಳಕ್ಕೆ ಬರ್ತೀನಿ ಸರ, ನಮ್ಮ ನದಪ್ ಸರ್ ಆದರೂ ಅಷ್ಟೇ. ಅವ್ರ ಬಗ್ಗೆ ಅದು ಎಷ್ಟು ಮಾತಾಡಿದ್ರು ಕಡಿಮೆನ. ಎವ್ರಿ ಡೇ ಅವ್ರಿಗೆ ನೋಡ್ತೀನಿ ನಾನು. ಪ್ರತಿದಿನ ನನ್ನನ್ನು ಕಾಣಿಸೋದಂತಂತೂ ನದಪ್ ಸರ್. ಅವ್ರು ಹೆಂಗೆ ಟ್ರೀಟ್ ಮಾಡ್ತಾರಪ್ಪ ಅಂದ್ರೆ ಯಾರ ಮನೆಗೆ ಹೋದ್ರೂ ಸಾಕು, ಏನು ಅವ್ರ ಮನೆಗಿನ ಮಕ್ಕಳು ಮರ್ತು ನಮ್ಮನ್ನು ಕೈ ಹಿಡಿದು ಬಿಡ್ತಾರೆ ಅವರು. ಆ ಚಾ ನಾಷ್ಟಾ ಕಾಫಿ ಅವ್ರು ಮುಗಿಸೋದ್ರಾಗನ ನಾವು ಎಷ್ಟು ಮರ್ತು ಹೋಗ್ಬಿಡ್ತೀವಿ ಅಂದ್ರೆ ಏನೇ ಕೆಲಸ ಇರಲಿ, ₹1 ಬರ್ತೈತೆ ಅಂದ್ರೆ ಬಿಟ್ಟು ಅವ್ರ ಕಡೆ ಕುಂತು ಬಿಡ್ತೀನಿ ನಾನು. ಮೊದಲು ಹೋಗ್ಬಾಡ್ರಲ್ಲ ತಮ್ಮ ಕುಂದ್ರಿಲ್ಲ ನೀವು ಮತ್ತೆ ಕುಂದ್ರಿ ಅಂತಂತಾರೆ ಅವರು. ಯಾಕಂದ್ರೆ ಅವ್ರ ಬಗ್ಗೆ ನನಗೆ ಭಾಳ ಖುಷಿ ಅನ್ಸುತ್ತೆ. ಯಾಕಂದ್ರೆ ನಾನು ದಿನನಿತ್ಯ ನೋಡ್ದನಲ್ಲ, ನನ್ನನ್ನು ಭಾಳ ಖುಷಿ ಅನ್ಸುತ್ತೆ ಇವರೆಲ್ಲ ನೋಡಿ. ಆದರೆ ಈ ವೇದಿಕೆ ಮತ್ತೆ ನಮ್ಗೆ ಒಳ್ಳೆ ಸಿಗ್ತೈತಿಲ್ಲ ನನಗೆ ಗೊತ್ತಿಲ್ಲ ಗೆಳೆಯಂದ್ರ. ಈ ವೇದಿಕೆ ಮತ್ತೆ ನಾನು ಕಲ್ಸಾಕ ನಾನು ಮತ್ತೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಪ್ರತಿ ವರ್ಷ ನಾನು ಕಾರ್ಯಕ್ರಮ ಮಾಡ್ತೀನಿ. ನನ್ನ ಕಾರ್ಯಕ್ರಮಕ್ಕೆ ಬರೋರಂದ್ರೆ ಮಲ್ಲನ್ ಕೊಡ್ರು ಒಬ್ರ, ಅವ್ರಿಗೊಂದ ಕರಿತೇನೆ ನಾನು ಪ್ರತಿ ಸಲ. ಈ ನನಗೆ ಅವಕಾಶ ಕೊಟ್ಟಿದ್ದಂಥ ಮಾತಾಡೋಕ್ಕೆಲ್ಲ ನನಗೆ ಗೆಳೆಯಂದ್ರಿಗೂ ನಾನು ತುಂಬಿರೋದು ಧನ್ಯವಾದನ ಹೇಳೋಕೆ ಇಷ್ಟಪಡ್ತೀನಿ. ಲಾಸ್ಟ್ ಕೊನೆಯದಾಗಿ ಮಹೇಶ್ ಸರ್ ಯಾಕಂದ್ರೆ ಮಹೇಶ್ ಸರ್ ನೋಡಿದ್ರೆ ನಾವು ಏನು ಮಾತಾಡ್ಬೇಕು ಅನ್ನೋದೇ ಗೊತ್ತಾಗಲ್ತು ನನಗೀಗ. ಯಾಕಂದ್ರೆ ಅವ್ರು ಕೊಟ್ಟ ಶಿಕ್ಷಣ ಹೆಂಗೈತೆ ಅಂದ್ರೆ ಹಚ್ಚ ಬಡ್ದಂಗೆ ಎದೆ ಕುಂತ್ಬಿಟ್ಟವು. ಅವು ಯಾವತ್ತಲ್ಲ ಉಸಿರಿರುವವರೆಗೂ ಅವ್ರಂತೂ ಮರೆಯೋ ಮಾತಾ ಇಲ್ಲ. ಅಷ್ಟು ನೀಟ್ ಸಬ್ಜೆಕ್ಟ್ ಕುಂತು ಕೇಳೋದಂದ್ರೆ ಅವ್ರದ್ದೊಂದ ನಾನು ಹೇಳ್ಬೇಕಂದ್ರೆ ನನ್ನ ಜೀವನದಾಗ ಯಾರ್ದು ಕಲ್ತಿಲ್ಲ. ಯಾಕಂದ್ರೆ ಭಾಳ ಒಳ್ಳೆ ರೀತಿಯಿಂದ ಸ್ಪೀಚ್ ಕೊಟ್ರ. ಆಮೇಲೆ ನಮ್ಮ ಅನ್ಸಿಯ ಟೀಚರ್ ಆಗಿರ್ಬೋದು, ದೇವರಾಣಿಗೆ ಹೇಳ್ತೀನಿ, ನಾನು ಇಂಗ್ಲೀಷ್ ಮೀಡಿಯಮ್ ಕಲ್ತು ಕನ್ನಡ ಮೀಡಿಯಮ್ ಬಂದವ ನಾನು. ಅವ್ನು ಅಂತಿದ್ರು ಕನ್ನಡ ಲೇ ಇದೇನು ತೆಲುಗು ಬರ್ದಂಗೆ ಬರ್ತಿಲ್ಲ ನೀನು ಅಂತಂತಿದ್ರು ನನಗೆ ಅವರು. ಯಾಕಂದ್ರೆ ನನಗೆ ಅವ್ರು ಹೇಳಿದ ನೆನಪು ಈಗ ಹೊಳ್ಳಿ ಬರಕತ್ತಾವು. ಯಾವಾಗ ನಾನು 23 ವರ್ಷಕ್ಕೆ ಹಿಂದೆ ಹೋಗ್ಯಾನಂತಂದ್ರೆ ನಾನು ಪ್ರತಿ ಹೇಳ್ತೀನಿ ಫ್ರೆಂಡ್ಸ್, ನಾನೊಂದು 7 ದಿವಸ ರಾತ್ರಿ ನಿದ್ದೆ ಮಾಡಿಲ್ಲ. ಈ ಎಲ್ಲೇ ದೊಡ್ಡ ಸ್ಟೇಜ್ನಾಗ ಮಾತಾಡ್ತೀವಿ, ಇಲ್ಲಿ ಹೆಂಗೆ ಮಾತಾಡೋದಪ್ಪ ಹೋಗಿ ನಾನು ಈ ದೋಸ್ತರ ಮುಂದೆ ಅಂತಂತೇಳಿ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಗೆಳೆಯಂದರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಕೇಳೋಕೆ ಇಷ್ಟಪಡ್ತೇನೆ. ಗೆಳೆಯಂದ್ರೆ ಧನ್ಯವಾದಗಳು. ಧನ್ಯವಾದಗಳು. ಇಲ್ಲಿಯ ತನಕ ತನ್ನ ಅನುಭವಗಳನ್ನು ಹಂಚಿಕೊಂಡ ಶ್ಯಾಮ್ ಸುಂದರ್ ಅವರಿಗೆ ಧನ್ಯವಾದ. ಈಗ ಮುಂದಿನದಾಗಿ ವೇದಿಕೆ ಮೇಲೆ ಉಪಸ್ಥಿತಿರುವ ನಮ್ಮ ಗುರುವೃಂದದವರಿಂದ ಮಾರ್ಗದರ್ಶನ ಹಾಗೂ ಹಿತನುಡಿಗಳು ಆಗುವುದು. ಮೊದಲನೇದಾಗಿ ಶ್ರೀಹರಿ ಸರ್ ಅವರು ಬಂದು ನಮಗೆ ಮಾರ್ಗದರ್ಶನ ಮಾಡಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೆ. ಬೆಂಚ್ ಮೇಲೆ ಹಾಗೆ ಜಾರದು. ಈಗ ನಿನ್ನ ಬುದ್ಧಿವಾದ ಹೇಳು ಅಂತೇಳಿದ್ರೆ ನಿನಗೆ ಯಾಕೆ ಬೇಕಪ್ಪ ಅಂತ ಹೇಳ್ತಾರೆ. ಇರಲಿ, ಆದರೂ ಇಷ್ಟು ಆಸಕ್ತಿಯಿಂದ ಕೂದ ಕೇಳೋದು ನೋಡಿದ್ರೆ ಈಗ ಹೊಟ್ಟೆ ತುಂಬಿದೆ, ತಲೆನೂ ತುಂಬಿದೆ, ಹೃದಯನೂ ತುಂಬಿದೆ, ಮಾತಾಡೋಕ್ಕೆ ಶಬ್ದಗಳೇ ಇಲ್ಲ. ಈಗಾಗಲೇ 4-5 ಜನರ ಹತ್ರ ಅದೇ ಮಾತಾಡಿದೆ. ಏನು ಮಾತಾಡಬೇಕಪ್ಪ, ನಾನು ಎಲ್ಲ ತುಂಬಿ ಓವರ್ಫ್ಲೋ ಆಗಿಬಿಟ್ಟಿದೆ. ಮೊದಲನೇದಾಗಿ 2001 ಮತ್ತು 2ನೇ ಸಾಲಿನ ನನ್ನ ನೆಚ್ಚಿನ ವಿದ್ಯಾರ್ಥಿಗಳು ಆಯೋಜಿಸ್ತಕ್ಕಂಥ ಈ ಗುರುವಂದನ ಕಾರ್ಯಕ್ರಮ ಒಂದು ಪರಂಪರೆಯಾಗಿ ಬಂದಿರತಕ್ಕಂತಹ ಆ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದೆ. ವೇದಿಕೆ ಮೇಲೆ ಆಶ್ರಯಿರ್ತಕ್ಕಂತಹ ನಮ್ಮ ಎಲ್ಲ ಗುರುವೃಂದವು ಹಾಗೂ ಈ ಸಭೆಗೆ ಕಾರಣ ಆಗಿರ್ತಕ್ಕಂತಹ ನನ್ನ ವಿದ್ಯಾರ್ಥಿ ಮಿತ್ರರಿಗೂ ವಂದಿಸಿ ನನ್ನ 2 ತೊದಲು ನುಡಿಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಈ ಸಮಾಜದಲ್ಲಿ ಈಗಾಗಲೇ
ಅನೇಕ ಸ್ಥಾನಮಾನಗಳನ್ನು ಗಳಿಸಿದ್ದು ನೀವು. ಅದನ್ನು ನೋಡಿ ಹೃದಯ ತುಂಬಿ ನನಗೆ ಏನು ಮಾತಾಡಬೇಕು ಅನ್ನೋದು ನನ್ನ ಪದಗಳೇ ಬರ್ತಾ ಇಲ್ಲ. ಆದರೆ ಒಂದು ವೇದಿಕೆಯ ಪ್ರಕಾರ ಕೆಲವೊಂದು ಮಾತುಗಳನ್ನು ಹೇಳಲು ಇಷ್ಟಪಡ್ತೀನಿ. ಮೊದಲನೇದಾಗಿ, ಲಕ್ಷ್ಮೀನಾಥ ಸಮಾರಂಭಂ ನಾಥಯಾಮನ ಮಧ್ಯಮಾಂ ಅಸ್ಮತ್ ಆಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಇದು ಒಂದು ಧ್ಯಾನ ಶ್ಲೋಕ. ಲಕ್ಷ್ಮೀನಾಥ ಸಮಾರಂಭ, ಲಕ್ಷ್ಮೀನಾಥ ಅಂದರೆ ಭಗವಂತನ ಅನುಗ್ರಹದಿಂದ ಬಂದಿರತಕ್ಕಂತಹ ಗುರು ಪರಂಪರೆಯಲ್ಲಿ ಕಡೆಯದಾಗಿ ನಿಂತಿರ್ತಕ್ಕಂತಹದ್ದು ನಾವು. ಆ ಪರಂಪರೆಯೇ ಬಂದಿದೆ, ಗುರು ಪರಂಪರಾ ಅಂತ ಕರಿತೀವಿ. ಆ ಗುರು ಪರಂಪರೆಯಲ್ಲಿ ನಾವು ನಿಂತಿದ್ದೀವಿ. ನಮ್ಮ ಮುಂದೆ ನೀವೆಲ್ಲರೂ ಇದ್ದೀರಿ. ಈಗ ನೀವು ನನಗೆ ಅಥವಾ ನಮ್ಮ ಗುರುಗಳ ವೃಂದಕ್ಕೆ ಸನ್ಮಾನ ಮಾಡಿದ್ದು ಕೇವಲ ನನಗಲ್ಲ, ನನಗೆ ಕಲಿಸಿದ ಗುರುಗಳಿಗೆ. ಇವತ್ತು ನಾನೇನಾರ ನಿಮ್ಮೆದುರಿಗೆ ನಿಂತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನನ್ನ ಗುರುಗಳು. ಸುಮ್ಮನೆ ಒಂದು ಮ್ಯಾಥಮೆಟಿಕಲ್ಲಾಗಿ ಹೇಳ್ತಾ ಬರ್ಬೇಕಂದ್ರೆ ಅವ್ರಿಗೆ ಕಲಿಸಿದ ಗುರುಗಳು, ಅವ್ರಿಗೆ ಕಲಿಸಿದ ಗುರುಗಳು, ಅವ್ರಿಗೆ ಕಲಿಸಿದ ಗುರುಗಳು ಅಂತ ಹಾಗೆ ಮೇಲೆ ಹೋಗ್ತಾ 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 ಆ ತುದಿ ಎಲ್ಲಿದೆ ಅಂತ ಹೇಳಿದ್ರೆ ಭಗವಂತನ ಹತ್ರ ಹೋಗುತ್ತದೆ. ಅಲ್ಲಿಂದ ಪ್ರಾರಂಭವಾಗಿರ್ತಕ್ಕಂತಹ ಒಂದು ಗುರು ಪರಂಪರೆಯಲ್ಲಿ ನನ್ನ ಮುಂದೆ ನೀವಿಲ್ದಿರಿ. ಹಾಗಾಗಿ ಈ ಸನ್ಮಾನ ನನಗಲ್ಲ, ಅದು ನಿಮಗೆ ಸಲ್ಲುತ್ತದೆ. ಕೇಳ್ಬೋದು, ಏನು ಸರ್ ನಾವೆಲ್ಲ ನಮಗೆ ಸನ್ಮಾನ ಮಾಡಿದ್ರೆ. ಆ ಗುರು ಪರಂಪರೆಯನ್ನು ಉಳಿಸಿಕೊಂಡು ಗುರುವರಿಗೆ ಸನ್ಮಾನ ಮಾಡಿದ್ದು ನಿಮಗೆ ಸಿಗ್ತಕ್ಕಂಥ ಒಂದು ಸನ್ಮಾನ. ಅದು ಮತ್ತೆ ಸಿಗೋದು ಬಹಳ ಕಷ್ಟ. ಆ ಸ್ಥಾನಮಾನ ಸಿಗೋದು ಬಹಳ ಕಷ್ಟ. ಅದನ್ನು ನೋಡಿ ನಮಗೆ ಏನು ಮಾತಾಡಬೇಕು ಅನ್ನೋ ಆ ಒಂದು ಸ್ಥಿತಿಗೆ ಬಂದಿದ್ದೀವಿ. ಹಾಗಾಗಿ ಇಲ್ಲಿ ಒಂದು ಪದ ಬಳಸ್ತಿದ್ರು, ವೇದಿಕೆ ಅನ್ನೋ ಪದವನ್ನು ಬಳಸಿದ್ವಿ ನಾವು. ವೇದಿಕೆ ಯಾರಾದರೂ ಒಬ್ಬರು ಅಂದ್ರೇನು ಅಂತ ಹೇಳ್ತೀರಾ? ಯಾಕೋ ನನಗೆ ಅಭ್ಯಾಸ ಅದು, ಏನು ಕೇಳಿದ್ರು ಅಂದ್ರೇನು ಅಂತ ಕೇಳೋದು. ಯಾರಾದರೂ ಒಬ್ಬರು ಎನಿಬಡಿ ಅಂದ್ರೇನು, ವೇದಿಕೆ ಅಂದ್ರೇನು? ಇಂಗ್ಲೀಷ್ನ ಮಾತಾಡ್ಬೋದು ಸರ್, ಅದು ಸ್ಟೇಜ್ ಸರ್. ಸ್ಟೇಜ್ ಗೊತ್ತು, ವೇದಿಕೆ ಅಂದ್ರೇನು? ಎಸ್, ಬಹಳ ಜನಕ್ಕೆ ವೇದಿಕೆಯಲ್ಲಿ ಮಾತಾಡೋದು ಗೊತ್ತು, ಆದರೆ ವೇದಿಕೆ ಅಂದ್ರೇನು ಗೊತ್ತಿಲ್ಲ. ಬಹಳ ಸುಲಭವಾಗಿದೆ ವೇದಿಕೆ. ನೀವು ಆ ಪದವನ್ನು ವಿಶ್ಲೇಷಣೆ ಮಾಡಿಬಿಟ್ರೆ ಅದೇ ಬಿಟ್ಟು ಸರ್ ನನಗೆ ಗೊತ್ತಿತ್ತು ಅಂತ ಹೇಳ್ತೀರಿ. ಅಷ್ಟು ಸುಲಭ ಇದೆ ಅದು. ವೇದಿಕೆಯ ಮೂಲ ಪದ ವೇದ. ವೇದ ಅಂದರೆ ಜ್ಞಾನ. ಎಲ್ಲಿ ಜ್ಞಾನವನ್ನು ಪಡ್ಕೋತಾರೋ ಅದೇ ವೇದಿಕೆ. ಹಾಗಾದರೆ ಇಲ್ಲಿ ವೇದಿಕೆ ಮೇಲೆ ಆಸೀನ ಆಗಿರ್ತಕ್ಕಂತಹ ಗುರುಗಳ ಮೂಲಕ ನಮ್ಮ ಜೀವನದಲ್ಲಿ ಒಂದು ವಿಷಯವನ್ನು, ಒಂದು ತತ್ವವನ್ನು, ಒಂದು ಮೌಲ್ಯವನ್ನು ಕಲಿಸಿಕೊಟ್ಟಿರ್ತಕ್ಕಂಥದ್ದು. ನನ್ನ ಗುರುಗಳು ನನಗೆ ಕಲಿಸಿಕೊಟ್ಟಂಥ ಅನೇಕ ಗುಣಗಳಲ್ಲಿ ಕೆಲವೊಂದು ಗುಣಗಳನ್ನು ಕೆಲವರಿಗೆ ಹೇಳಲು ಇಷ್ಟಪಟ್ಟಿದ್ದೆ. ಅವತ್ತು ಬೀತಿದೆ, ಇಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದಾರೆ ಸಣ್ಣ ಗಿಡ. ಆ ಸಣ್ಣ ಗಿಡದ ಥರ ಇದ್ವಿ. ಇವತ್ತು ಕಲ್ಪವೃಕ್ಷವಾಗಿ ನನ್ನೆದುರಿಗೆ ಫಲ ಕೊಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕಿಂತ ಇನ್ನು ಭಾಗ್ಯ ಇನ್ನೇನೂ ಇಲ್ಲ. ಹಾಗಾಗಿ ಆ ಭಾಗ್ಯ ನನಗೆ ಸಿಕ್ಕಿದೆ. ಈ ಜನ್ಮದಲ್ಲಿಯೇ ಅದರ ಫಲವನ್ನು ನೋಡ್ತಕ್ಕಂಥ ಭಾಗ್ಯ ಸಿಕ್ಕಿದ್ದು ನಮ್ಮ ಪೂರ್ವಜರು ನನಗೆ ಕೊಟ್ಟಿರ್ತಕ್ಕಂಥ ಅನುಗ್ರಹ. ಈ ಒಂದು ಸ್ಥಿತಿಗೆ ಬರಬೇಕಾದ್ರೆ ನಿಮ್ಮೆಲ್ಲರ ಅಭಿಲಾಷೆ, ನಿಮ್ಮೆಲ್ಲರ ಒಂದು ಹಾರೈಕೆ ನನಗೆ ಇವತ್ತು ವೇದಿಕೆಯ ಮೇಲೆ ಬರೋಕ್ಕೆ ಅವಕಾಶ ಕಲ್ಪಿಸಿಬಿಡ್ಬೋದು. ವೈಯಕ್ತಿಕವಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸಿ ಬಂದರೂ ಕೂಡ ನೀವು ಏನೋ ಒಂದು ಮ್ಯಾಗ್ನೆಟ್ ಹಾಕಿ ನನ್ನನ್ನು ಎಳಿತಾ ಇದ್ರೇನೋ, ಅದಕ್ಕೆ ನಾನು ಕೇವಲ ಮಲ್ಲಣ್ಣವ್ರು ಒಂದು ಫೋನ್ ಮಾಡ್ತೀವಿ, ಸರ್ ನಿಮ್ಮ ಮನೆಗೆ ಬಂದು ಕರಿತೀವಿ. ಬೇಡ ಬೇಡ, ನೀವು ಫೋನ್ ಮಾಡಿಲ್ಲ ಅಷ್ಟೇ ಸಾಕು, ನಾನು ಬಂದುಬಿಡ್ತೀನಿ ಅಂತ. ನನಗೆ ಬರೋದು ಭಾಳ ಇಷ್ಟ. ಕೊಪ್ಪಳದಲ್ಲಿ ಯಾವತ್ತು ಬರ್ತೀನಿ ಅಂತ ನಾನು ಕಾಯ್ತಾ ಇದ್ದೆ. ಇದು ಬಹಳ 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 ಚೈತನ್ಯ ಭರಿತವಾಗಿರ್ತಕ್ಕದ್ದು. ಈಗ ನಿಮಗೆ ಅರ್ಥ ಆಗಲ್ಲ. ನಿಮಗೆ 60 ವರ್ಷ ಆಗಲಿ, ಮುಂದಿನ ನಾನೇನು ಹೇಳಕ್ಕೆ ಹೋಗಲ್ಲ. ಇದೇ ಪ್ರಶ್ನೆನ 20 ವರ್ಷ ಹಿಂದೆ ಹಾಕ್ಕೊಳ್ಳಿ. 20 ವರ್ಷದಲ್ಲಿ ಹೆಂಗಿದ್ರಿ, ಈಗ 40 ವರ್ಷದಲ್ಲಿ ಹೇಗಿದ್ದೀರಿ,
ಇನ್ನು 60 ವರ್ಷದಲ್ಲಿ ಹೇಗಾಗ್ತೀರಿ ಅನ್ಬೇಕಾದ್ರೆ ಈಗ ನೀವು ಸಂಕಲ್ಪವನ್ನು ಮಾಡಬೇಕಾಗುತ್ತೆ. ಆ ಸಂಕಲ್ಪವೇ ನಿಮಗೆ ಇವತ್ತು ನಿಮ್ಮ ಎದುರಿಗೆ ನಾನು ಯಾರೋ ಚೇರ್ ಹಾಕಿ ಕೂತ್ಕೊಂಡ್ರೆ ಸರ್, ಇಲ್ಲಪ್ಪ ನಾನು ನಿಂತ್ಕೊಂಡ್ರೆ ಆರಾಮಿದ್ದೀನಿ ಅಂತ ಧೈರ್ಯವಾಗಿ 2 ಗಂಟೆ ಕಾಲ ನಿಂತ್ಕೊಳ್ಳೋಕ್ಕೆ ಧೈರ್ಯ ಸಿಕ್ಕಿದ್ದು ನಿಮ್ಮಿಂದನೇ. ಯಾಕೆ ಅಂತೇಳಿದ್ರೆ ಇವತ್ತು ನಮ್ಮ ಮನೆಯವರು ಭಾಳ ಬೈಕೋಬೋದು, ಇವತ್ತು ನಾನು 40 ವರ್ಷದ ಹುಡುಗ ಆಗಿಬಿಟ್ಟಿದ್ದೀನಿ ಅಂತ. ಯಾಕಂದರೆ ಹುಡುಗರ ಜೊತೆ ಮಿಂಗಲ್ ಆದಾಗ ಹುಡುಗ ಜಾಗ ಇದ್ವಿ, ಆ ನನ್ನ ಮೊಮ್ಮಗನ ಏಜ್ ಗ್ರೂಪ್ ಹುಡುಗನ ಜೊತೆ ಕೂತು ಮಾತಾಡ್ತಿರ್ಬೇಕಾದ್ರೆ ನನಗೂ 4 ವರ್ಷದ ಮಗು ಆದಂಗೆ ಫೀಲ್ ಆಗ್ತಿತ್ತು. ಆ ಭಾವ ನಮ್ಮಲ್ಲಿ ಬಂದಾಗ ಅದಕ್ಕಿಂತ ಉತ್ತಮವಾಗಿರ್ತದೆ, ಇನ್ನೇನು ಬೇಕು. ಹಾಗಾಗಿ ಇಲ್ಲಿ ವೇದಿಕೆಯ ಮೇಲೆ ಅವರು ಹೇಳಿಕೊಟ್ಟಿರ್ತಕ್ಕಂಥ ಜ್ಞಾನ ನಮಗೆ ಸಾಕಷ್ಟು ಅರ್ಥಗರ್ಭಿತವಾಗಿರ್ತದೆ. ಒಂದು ಸಣ್ಣ ಕಥೆಯನ್ನೇ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ಗೊತ್ತಿರೋ ಕಥೆಗಳು, ಭಾಳ ಸುಲಭವಾಗಿರೋ ಕಥೆ ಇದು. 4 ಜನ ಕುರುಡರಿರ್ತಾರೆ. 4 ಜನ ಕುರುಡರು ಒಂದು ಆಸೆ ಪಡ್ತಾರೆ. ಇಲ್ಲಿ ಪದಗಳನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. 4 ಜನ ಕುರುಡರು ಒಂದು ಆಸೆಯನ್ನು ಪಡ್ತಾರೆ, ಅವರಿಗೆ ಆನೆ ಅನ್ನೋ ಬಗ್ಗೆ ಕಲ್ಪನೆ ಮೂಡಿಸ್ಬೇಕು. ಮಾವುತನು ಒಂದು ಪ್ರಶ್ನೆ ಕೇಳ್ತಾರೆ, ನನಗೆ ಆನೆ ನೋಡಿಲ್ಲ, ನೋಡೋಕ್ಕೂ ಬರೋದಿಲ್ಲ, ನೋಡೋಕ್ಕೂ ಆಗೋದಿಲ್ಲ, ನನಗೆ ಅರ್ಥ ಮಾಡಿಸಿ ಅಂತ. ಸರಿ, ಆ 4 ಜನ ಕರ್ಕೊಂಡೋಗಿ ಆನೆ ಹತ್ರ ಕರ್ಕೊಂಡೋಗಿ ಬಿಡ್ತಾರೆ. ಈಗ ನಾನು ಪ್ರಶ್ನೆಗಳ ಜೊತೆಗೆ ಕಥೆಯನ್ನು ಹೇಳ್ತಾ ಹೋಗ್ತೀನಿ. ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು ಮತ್ತು ಅದು ಉತ್ತರವನ್ನು ನೀವು ಹೇಳಬೇಕು. ಮೊದಲೇ ಹೋಗಿ ಆನೆ ಸಮೀಪ ಹೋಗ್ತಾನೆ, ಹೆದರಿಕೆ ಬೇರೆ, ಮುಟ್ಟಿ ಮುಟ್ಟಿ ನೋಡ್ತಾನೆ. ಆನೆ ಕಂಬದಂಗಿದೆ ಅಂತ ಹೇಳ್ತಾನೆ. ಆನೆ ಕಂಬದಂಗಿದೆ ಅಂತ ಹೇಳ್ತಾನೆ. ಎರಡನೇವರು ಹೋಗಿ ಮುಟ್ಟು ನೋಡ್ತಾನೆ, ಆನೆ ಒಂದು ಕಸ್ಬರ್ಗೆ ಇದೆ ಅಂತ ಹೇಳ್ತಾನೆ. ಎಸ್, ಯು ಆರ್ ರೈಟ್, ಎಷ್ಟು ಚೆನ್ನಾಗಿ ಹೇಳಿದ್ರಿ, ಆನೆ ಕಸ್ಬರ್ಗೆ ಅಂತ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ, ಆನೆ ಇಲ್ಲ, ನಾವು ಅಕ್ಕಿ ಕೇರೋದು ಮರದ ಥರ ಇದೆ ಅಂತ ಹೇಳ್ತಾನೆ. ಎಸ್, ಯು ಆರ್ ರೈಟ್. ಇನ್ನೊಬ್ಬ ಹೇಳ್ತಾನೆ, ಆನೆ ಒಂದು ದೊಡ್ಡ ಟ್ರಂಕ್ ಥರ, ದೊಡ್ಡ ಡ್ರಮ್ ಥರ ಇದೆ ಅಂತ ಹೇಳ್ತಾನೆ. ಎಸ್, ಯು ಆರ್ ರೈಟ್, ಎಷ್ಟು ಚೆನ್ನಾಗಿ ಹೇಳಿದ್ರಿ. ಈಗ ಆ ಆನೆಯನ್ನು ನೋಡಿದ 4 ಜನ ಕುರುಡರು ಹೇಳಿದ ಮಾತು ಸರಿಯೇ ತಪ್ಪೆ? ಎಸ್, ಯು ಆರ್ ರೈಟ್, ಎಕ್ಸಲೆಂಟ್. ಆ್ಯಕ್ಚುಲಿ ಕ್ಲಾಸ್ ರೂಮ್ನಲ್ಲಾದರೆ ಎದ್ದು ನಿಂತು ಹೇಳು ಅಂತ ಹೇಳ್ತಿದ್ದೆ. ಎಸ್, ಈಗ ಹೊಟ್ಟೆ ತುಂಬಿರೋದ್ರಿಂದ ಹೇಳ್ಬೇಡಪ್ಪ ಅಂತ ಕೂತ್ಕೋತ ಹೇಳಿದೆ. ಎಸ್, ಹಾಂ, ಉತ್ತರ ಇಲ್ಲಿ ಯಾರೋ ಒಬ್ರು ತಪ್ಪು ಅಂದರು. ಹೆಂಗಪ್ಪ ತಪ್ಪು? ಎಸ್, ಏನು ಪೂರ ಸೆಂಟೆನ್ಸ್ ಮಾಡಿ, ಅದನ್ನ ಅರ್ಧಂಬರ್ಧ ಹೇಳಬೇಡಿ. ಸರಿಯಾ ತಪ್ಪ ಅಷ್ಟೇ. ಸರಿ ತಪ್ಪು. ನಾವಿಬ್ಬರು ನೀವು ಆ ಕಡೆ ಹೇಳ್ರಿ, ಈ ಕಡೆ ಜಗಳಾಡೋಣ. ಸರಿ ಹೇಗೆ ತಪ್ಪು ಹೇಗೆ ಎರಡು ನಾನೇ ಹೇಳ್ಬಿಡ್ತೀನಿ ಇವಾಗ. ಸರಿ ಹೇಗೆ ಅಂತ ಹೇಳಿದ್ರೆ, ಅವರಿಗೆ ಮೊದಲು ಕೆಲವೊಂದು ಅನುಭವ ಆಗಿತ್ತು, ಕೆಲವೊಂದು ಅನುಭವ ಇತ್ತು. ಕಂಬವನ್ನು ಎಡೆ ಬಿದ್ದಾಗ ಅದನ್ನು ಕಟ್ಕೊಂಡು ನಿಂತ್ಕೊಳ್ಳೋಕ್ಕೆ ಅಭ್ಯಾಸ ಆಗಿತ್ತು. ಹಾಗಾಗಿ ಅವನಿಗೆ ಕಂಬ ಅಂದ್ರೇನು ಗೊತ್ತಿತ್ತು. ಹಾಗಾಗಿ ಆನೆಯ ಕಾಲನ್ನು ಮುಟ್ಟು ನೋಡಿದಾಗ ಅವನಿಗೆ ಕಂಬ ಅನ್ನೋದಕ್ಕೆ ನೆನಪಾಯಿತು. ಆನೆ ಕಂಬದಂಗಿದೆ ಅಂತ. ಹಾಗಾಗಿ ಆ ಮಾತು ಸರಿ ಅಂತ ಒಪ್ಕೋಬಹುದು, ಅಷ್ಟನ್ನು ಹೇಳ್ತೀನಿ. ಸರಿಯಾದ ತಪ್ಪ ನಿಮಗೆ ಬಿಟ್ಟಿದ್ದದು. ನಾನು ಸರಿ ಅಂತ ಹೇಳಲ್ಲ, ತಪ್ಪು ಅಂತ ಹೇಳಲ್ಲ. ಇನ್ನೊಬ್ಬ ಅದೇ ರೀತಿ ಅಕ್ಕಿ ಕೇರೋ ಮರ ಥರ ಇದೆ ಅಂತ ಹೇಳಿದಾಗ ಅವನಿಗೆ ಏನು ಅನುಭವ ಆಯಿತು? ಕಿವಿ ಮರದಂಗೆ ಇದೆ ಅಂತ ಹೇಳಿದ್ರು. ಹೀಗೆ ಎಲ್ಲ ಭಾಗವನ್ನು ಹೇಳಿದ್ರು. ನಾನು ಒಂದು ಪ್ರಶ್ನೆ, ಇಲ್ಲಿ ಕತೆ ಆ್ಯಕ್ಚುಲಿ ಮುಗೀತು, ಕತೆ ಮುಗಿದ ಹೋಯ್ತು. ಆದರೆ ಇಲ್ಲಿಂದ ಮುಂದಿನ ಕತೆ ಭಾಗ ಸ್ಟಾರ್ಟ್ ಆಗುತ್ತೆ. ಅವರು ಹೇಳಿದ್ದು ಪೂರ್ಣ ಉತ್ತರವಾ? ಉತ್ತರ ಪೂರ್ಣ ಇದೆಯಾ? ಯೋಚನೆ ಮಾಡಿ. ನೀವ್ಯಾರು ಕುರುಡಲ್ಲ ಅಂತ ನನ್ನಂಗೆ ಒಂದು ಕಣ್ಣವರಲ್ಲ, ನೀವೆಲ್ಲ ಚೆನ್ನಾಗಿ ಕಣ್ಣಿದೆ ನಿಮಗೆ. ನೀವು ಹೇಳಿ, ಅವ್ರಿಗೂ ಹೇಳಿದ ಉತ್ತರ ಪೂರ್ಣನಾ? ಯಾರು ಮಾತಾಡ್ತಾ ಇಲ್ಲ, ಯಾಕೋ ಐಸ್ ಕ್ರೀಮ್ ಕೊಟ್ಟಿದ್ದೀನ ಚೆನ್ನಾಗಾಗಿಬಿಟ್ಟಿದೆ. ಎಸ್, ಇಲ್ಲಿ ಗಮನಿಸಿ, ಆನೆ ಒಂದು ಕಂಬದಿದೆ ಅಂದರೆ ಕಂಬವೇ ಆನೆ, ಹೌದಾ? ಕಂಬವೇ ಆನೆ ಆಗಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಆನೆ ಒಂದು ದೊಡ್ಡ ಡ್ರಮ್ ಅಂದರೆ ಡ್ರಮ್ ಎಲ್ಲವೂ ಆನೆ ಆಗೋದಿಲ್ಲ. ಹಾಗಾದರೆ ಇಲ್ಲಿ
ಇಲ್ಲಿ ವೇದಿಕೆಯ ಮೇಲೆ ನಾವೆಲ್ಲರೂ ಸಮಾಜದ ಒಂದು ಭಾಗವನ್ನು ಸ್ವಲ್ಪ ಭಾಗ ಮಾಡಿ ನಿಮಗೆ ಉಳಿಸ್ಬಿಟ್ಟಿದ್ದೀವಿ, ನಿಮಗದು ಕೊಟ್ಟಿದ್ದೀವಿ. ಆ ಸ್ವಲ್ಪವನ್ನು ಅರ್ಥ ಮಾಡಿಕೊಂಡು ಅದೇ ಸಮಾಜ ಅಲ್ಲ, ಸಮಾಜ ಇನ್ನೂ ಭಾಳ ದೊಡ್ಡದಿದೆ, ವೈವಿಧ್ಯಮಯವಾಗಿದೆ. ಆ ಎಲ್ಲ ಭಾಗಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ರೀತಿಯ ಅನುಭವವನ್ನು ಪಡ್ಕೊಂಡಾಗ ನೀವು ಆನೆಯಾಗಿ ಪೂರ್ಣ ಆಗ್ತೀರಿ. ನಮ್ಮ ಮೂಲ ಉದ್ದೇಶ ಆನೆಯನ್ನು ಅನುಭವಿಸಬೇಕು. ನೋಡೋಕ್ಕೆ ಯಾರು ಸಾಧ್ಯ ಇಲ್ಲ. ಆನೆ ನೋಡಿದ್ರೆ ಒಂದು ಭಾಗ ಕಾಣುತ್ತೆ, ಆ ಕಡೆದು ಕಾಣಲ್ಲ. ಆನೆ ಮುಂದೆ ನೋಡಿದ್ರೆ ಬಾಲ ಕಾಣಲ್ಲ, ಬಾಲದಿಂದ ನೋಡಿದ್ರೆ ಸೊಳ್ಳೆ ಕಾಣೋದಿಲ್ಲ. ಯಾಕೆ? ನಮ್ಮ ದೃಷ್ಟಿ ಹಂಗಿದೆ. ಆದರೆ ಅದನ್ನು ನೋಡಬೇಕಾದ್ರೆ ಇಲ್ಲಿ ವೇದಿಕೆಯ ಮೇಲೆ ಇರ್ತಕ್ಕಂತಹ ಗುರುಗಳು ಸಮಾಜದ ಒಂದೊಂದು ಭಾಗವನ್ನು, ಒಂದೊಂದು ಅಂಶಗಳನ್ನು ಒಂದೊಂದು ತಮ್ಮದೇ ಆದ ರೀತಿಯಲ್ಲಿ ನಿಮಗೆ ಹೇಳಿಕೊಟ್ಟಿರ್ತಾರೆ. ಅದನ್ನು ಅನುಭವಿಸಿ ಅದನ್ನು ಪರಿಪೂರ್ಣತೆಯನ್ನು ಕಂಡುಕೊಳ್ಳುವುದೇ ಇಂದಿನ ಶಿಕ್ಷಣದ ಉದ್ದೇಶವಾಗಬೇಕು. ಅದು ನಿಮ್ಮ ಕರ್ತವ್ಯ ಆಗಬೇಕು. ಆವಾಗ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಗುರುಗಳಿಗೂ ನಿಮಗೂ ಸಾರ್ಥಕತೆಯಾಗುತ್ತದೆ. ಆ ಸಾರ್ಥಕ ಜೀವನ, ಆ ಸಾರ್ಥಕತೆಯ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಅನುಭವದ ಬಗ್ಗೆ ಇನ್ನೊಂದು ಮಾತು ನೋಡಿರಬಹುದು, ನಿಮಗೆಲ್ಲ ಗೊತ್ತಿದೆ ಇದು ವಿಚಾರ. ಗೊತ್ತಿರೋ ವಿಚಾರವನ್ನೇ ಹೇಳ್ತಾ ಇದ್ದೀನಿ, ನಾನು ಬೇರೆ ಏನು ಹೇಳ್ತಲ್ಲ. ಈಗ ನೀವೆಲ್ಲ ಸಕ್ಕರೆ ನೋಡಿರ್ಬೋದು. ಸಕ್ಕರೆ ನೋಡಿದಿರಲ್ಲ? ಯಾರು ನೋಡಿಲ್ಲ? ಅಲ್ಲ, ಎಲ್ಲರೂ ನೋಡಿದ್ದಾರೆ. ಸಕ್ಕರೆ ನೋಡಿದ್ರೆ ಹೇಗೆ, ನೋಡೋಕ್ಕೆ ಹೇಗಿದೆ? ವೆರಿ ಗುಡ್, ಎಕ್ಸಲೆಂಟ್. ಸಕ್ಕರೆ ನೋಡೋಕ್ಕೆ ಹಳ್ಳ ಆಗಿದೆ. ಸಕ್ಕರೆ ಮುಟ್ಟು ನೋಡಿದ್ರೆ ಹೇಗಿರುತ್ತೆ? ಮುಟ್ಟು ವೆರಿ ಗುಡ್, ಕ್ರಿಸ್ಟಲ್ ಅಥವಾ ಹರಳಾಗಿರ್ತದೆ ಅಂತ ಹೇಳಿ. ಗಟ್ಟಿಯಾಗಿ ಬೆಳ್ಳಗಿರ್ತದೆ, ಹರಳಾಗಿರ್ತದೆ. ಮತ್ತು ಬಾಯಿಗೆ ಹಾಕೊಂಡ್ರೆ ಇನ್ನೆಂಗಿರುತ್ತೆ? ಎಕ್ಸಲೆಂಟ್, ಸಿಹಿ ಆಗಿರ್ತದೆ. ಅದೇ ಪ್ರಶ್ನೆ ಅಲ್ಲೇ ಮುಗಿಯಲ್ಲ. ಸಿಹಿ ಹೇಗಿದೆ ಹೇಳಬೇಕೀಗ. ಅಂದರೆ ಅಲ್ಲಿಂದ ಅಲ್ಲಿವರೆಗೂ ಕೇಳಿಸ್ಕೊಂಡೇ ಇಲ್ಲ ನೀನು. ಅಲ್ಲಿ ಎಸ್, ಇವತ್ತು ಸಿಹಿ ಅಲ್ಲ, ಅವತ್ತಿಂದನೇ ಸಿಹಿ ಇತ್ತು, ಇವತ್ತು ನೀವು ಅರ್ಥ ಆಯ್ತದು. ವೆರಿ ಗುಡ್, ಈಗ ನಿನಗೆ ಸಿಹಿ ಅನಿಸ್ತಾ ಇದೆ. ಆ್ಯಕ್ಚುಲಿ ಅವತ್ತೇ ಸಿಹಿ ಇತ್ತು, ಆದರೆ ಅವತ್ತು ಕಹಿ ಇತ್ತು. ಯಾಕಂದರೆ ಬಿ ಪಿ ರೈಸ್ ಆಗ್ತಿತ್ತು. ನನಗೆ ಅದೇ ಬಿ ಪಿ ರೈಸ್ ಆಗಿತ್ತು ಅಂದರೆ ಇನ್ನೇನು ಮತ್ತೆ. ಎಸ್, ಯು ಆರ್ ರೈಟ್. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಿ. ಅದು ಆ ಸಿಹಿಯ ಅನುಭವ ಹೇಗಿದೆ ಅಂತ ಹೇಳಬೇಕಾದ್ರೆ ಬಹಳ ಸುಲಭದ ಉತ್ತರ. ನಿಮಗೆ ಗೊತ್ತಿಲ್ಲ ಅಷ್ಟೇ. ಸಿಹಿ ಆಗಿದೆ ಅಂದರೆ ತಿಂದು ನೋಡು ಅಂದ್ಬಿಟ್ರೆ ಅಷ್ಟೇ. ತಿಂದು ನೋಡ್ರಿ. ಬೇಕಾದ್ರೆ ಯಾರು ಸಕ್ಕರೆ ಸಿಹಿ ಇದೆ ಅಂತ ಗೊತ್ತಿಲ್ಲ ಅಂದರೆ ಒಂದಿಷ್ಟು ಬಾಯಿಗೆ ಹಾಕೊಳ್ರಿ. ನಾನೇನು ಹೇಳೋದು ಬೇಕಾಗಿಲ್ಲ ಮುಂದಿದ್ದು. ಅಂದರೆ ಇಲ್ಲಿ ಪ್ರಶ್ನೆ, ನನ್ನ ಉದ್ದೇಶ ಇಷ್ಟೇ. ಸಾರ್ ಏನು ಹೇಳಿದ್ದಾರೆ, ಬರೀ ಈ ಕೈ ಕೇಳಿ ಈ ಕೈ ಬಿಡೋದಲ್ಲ. ಅದನ್ನು ಅನುಭವಿಸಿದಾಗ ಅದು ತನ್ನ ಅಸ್ತಿತ್ವವನ್ನು ತೋರಿಸ್ತದೆ. ಆ ಅಸ್ತಿತ್ವದಲ್ಲಿ ವಿಷಯ ನಿಮಗೆ ಜ್ಞಾನ ಬರ್ತದೆ. ಆ ಜ್ಞಾನದಿಂದ ನಮಗೆ ಅನುಭವ ಸಿಗುತ್ತದೆ. ಆ ಅನುಭವವೇ ಬಹಳ ಮುಖ್ಯ. ಆ ಅನುಭವ ಸಮಾಜದ ಒಂದು ಅನುಭವವನ್ನು ನಾವು ಇಲ್ಲಿ ನಿಮ್ಮ ಮುಂದೆ ಪ್ರಸ್ತಾಪಪಡಿಸಿದ್ದಾರೆ. ಆ ಅನುಭವವನ್ನು ತಿಳ್ಕೊಂಬಿಟ್ರೆ ಅವತ್ತು ನೀವು ಹೇಳಿದಕ್ಕಂಥ ಮಾತುಗಳು ಇವತ್ತು ಕಾರ್ಯರೂಪಕ್ಕೆ ಬರುತ್ತೆ. ಈಗ ನಿಮಗೊಂದು ಕರ್ತವ್ಯ ಇದೆ, ಸಣ್ಣ ಕೆಲಸ ಇದೆ, ಇನ್ನೂ ಮುಗಿದಿಲ್ಲ ನಿಮ್ಮ ಕೆಲಸ. 20 ವರ್ಷಗಳ ನಂತರ ನೀವು ಹೇಗೆ ಇರಬೇಕು ಅನ್ನೋದನ್ನು ಅವತ್ತು SLC ಪರೀಕ್ಷೆ ಬರೀಬೇಕಾದ್ರೆ ಸಾರ್ಗಳು ಏನು ಹೇಳಿದರು ಅನ್ನೋದನ್ನು ಇವತ್ತು ನೋಡಿ ಸಂತೋಷ ಪಡ್ತೀರಿ. ನಾನು ಹೇಳ್ತೀನಿ, 20 ವರ್ಷ ಆದಮೇಲೆ, 60 ವರ್ಷ ನಮ್ಮಂಗೆ ರಿಟೈರ್ಮೆಂಟ್ ಆದಮೇಲೆ ನೀವು ಹೇಗೆ ಇರಬೇಕು ಅಂತ ಯೋಚನೆ ಮಾಡಿದ್ದೀರಾ? ಇವತ್ತೇ ಯೋಚನೆ ಮಾಡಿದ್ದೀರಾ? ಸುಮ್ಮನೆ ಕತೆ ಹೇಳ್ತೀನಿ. ಕೈಯಲ್ಲಿ ಒಂದು ಕೋಲ್ ಹಿಡ್ಕೊಂಡು ಸ್ವಲ್ಪ ಅಲ್ಲಿ ಯಾರಾದರೂ ಇಬ್ಬರು ಹಿಡ್ಕೊಂಡು ಕರ್ಕೊಂಡು ಹೋಗ್ತೀರೇನಪ್ಪ ಅಂತ ನೀವು ಹೇಳೋ ಪರಿಸ್ಥಿತಿಗೆ ಬರ್ತೀರಾ? ಅಂಥ ಸ್ಥಿತಿಗೆ ಯಾರಿಗೂ ಬರೋದು ಬೇಡ ಅಲ್ಲ. ಹಾಗಾದರೆ ಇವತ್ತೇ
ನೀವು ಆರೋಗ್ಯವಾಗಿರಬೇಕು. ಇವತ್ತು ನೀವು ಆರೋಗ್ಯವಾಗಿದ್ದರೆ, ಸರ್ ನಾನು ಕೆಲಸ ಎಲ್ಲ ಮುಡಿತೀನಿ, ದುಡಿತೀನಿ, ಆಫೀಸ್ಗೆ ಹೋಗ್ತೀನಿ, ಎಲ್ಲ ಮಾಡ್ತೀನಿ, ಆಮೇಲೆ ನಾನು ಆರೋಗ್ಯವೇ ಇರ್ತೀನಿ, ಸಾಧ್ಯ ಇಲ್ಲ. ಇವತ್ತು ನೀವು ಆರೋಗ್ಯವಾಗಿರೋದಕ್ಕೆ ಸಂಕಲ್ಪ ಪಟ್ಟರೆ 60 ವರ್ಷ ಆಗಲಿ, 80 ವರ್ಷ ಆಗಲಿ, 100 ವರ್ಷ ಆಗಲಿ ಬಾಳಕ್ಕೆ ಅವಕಾಶ ಆಗುತ್ತೆ. ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯೇ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಗುರುಗಳಿಗೆ ನಮಸ್ಕಾರ ಮಾಡಬೇಕಾದ್ರೆ ಈ ಶ್ಲೋಕವನ್ನು ಹೇಳ್ತಾರೆ. ಯಾರೇ ಗುರುಗಳಿಗೆ ನಮಸ್ಕಾರ ಮಾಡಿದ್ರೆ ನಾವು ಆ ಶ್ಲೋಕವನ್ನು ಸಾಮಾನ್ಯವಾಗಿ ಹೇಳ್ತೀವಿ. ಇದರ ಅರ್ಥ ಇಷ್ಟೇ, ನೀವು 100 ವರ್ಷ ಬಾಳಬೇಕು. ನೀವೆಲ್ಲರೂ ಖಾಲಿ ಬಿದ್ದು ನಮಸ್ಕಾರ ಮಾಡಿದಾಗ ನನ್ನ ಮನಸ್ಸಲ್ಲಿ ಅದೇ ಶ್ಲೋಕ ಬರ್ತಿತ್ತು. ನಮಸ್ಕಾರ ಮಾಡಿದಷ್ಟು ಅವ್ರಿಗಷ್ಟೇ ಅಲ್ಲ, ಮತ್ತು ಗಾಬರಿ ಆಗಬೇಡ್ರಿ, ಅವ್ರಿಗಷ್ಟೇ ಅಲ್ಲ, ಇಲ್ಲಿ ಸಮಾರಂಭ ಭಾಗ್ಯವಾಗಿರ್ತಕ್ಕಂಥ ಸಮಾಜದ ಈ ಒಂದು ರೂಮಿನಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು 100 ವರ್ಷಗಳ ಕಾಲ ಸುಖವಾಗಿ ಬಾಳಬೇಕು. ಅದು ನನ್ನ ಹಾರೈಕೆ, ಅದು ನನ್ನ ಇಚ್ಛೆ. ಹಾಗಾದರೆ 100 ವರ್ಷ ಬಾಳಬೇಕು ಅಂದರೆ ಮೊದಲನೇ ಪ್ರಶ್ನೆ, ಇವತ್ತೇನು ಮಾಡಬೇಕು? ವೆರಿ ಗುಡ್, ಎಕ್ಸಲೆಂಟ್. ಯಾರೊಬ್ರು ಹೇಳೋದು ಅಂದ್ರೇನಪ್ಪ? ಎಸ್, ಭಾಳ ಸುಲಭ ಪ್ರಶ್ನೆ. ಅಂದ್ರೇನು? ಎಸ್, ಯು ಆರ್ ರೈಟ್. ಹೇಳಪ್ಪ, ಒಂದು ಸೆಕೆಂಡ್. ಹಾಂ, ಒಳ್ಳೆ ಪ್ರಯತ್ನ, ಗುಡ್ ಪ್ರಯತ್ನ. ಒಂದು ಚಪಾತಿ ತಟ್ಬಿಟ್ರೆ ಹಾಗಾದ್ರೆ ಎಲ್ಲ ಪ್ಲೀಸ್ ಇರೋ. ಅದೇ ಆನೆ ಮುಟ್ಟಿದಂಗೆ ಅರ್ಧ ಭಾಗ ಹೇಳಿದ್ರಿ, ಇನ್ನು ಅರ್ಧ ಭಾಗ ಕಂಪ್ಲೀಟ್ ಆಗಲ್ಲ. ಹಾಗಾದರೆ ಡೆಫಿನೇಷನ್ ಈ ಜನ್ಮದಲ್ಲಿ ಮರಿಬೇಡ್ರಿ. ನೀವು ಡೆಫಿನೇಷನ್ ಹೇಳ್ಕೊಡ್ತೀನಿ. ಆರೋಗ್ಯ ಅಂದ್ರೇನು? ಆರೋಗ್ಯವಾಗಿದ್ದರೆ ಆರೋಗ್ಯ, ಅಷ್ಟೇ. ಈ ಜನ್ಮದಲ್ಲಿ ನೀವು ಯಾರು ಮರೆಯೋದಿಲ್ಲಲ್ಲ. ಯಾಕೆ ಹೇಳ್ರಿ? ಆ ಪದಲ್ಲೇ ಇದೆ. ಆರೋಗ್ಯ ಅಂತ ಹೇಳಿದ ತಕ್ಷಣ ಆರೋಗ್ಯ ಅಂತ ಹೇಳ್ಬಿಡೋದು. ಆರೋಗ್ಯ ಅಂದರೆ ಆರೋಗ್ಯವಾಗಿದ್ದರೆ ಆರೋಗ್ಯ, ಅಷ್ಟು ಹೇಳ್ಬಿಟ್ರೆ ಡೆಫಿನೇಷನ್ ಮುಗೀತು. ಆದರೆ ಪ್ರಶ್ನೆ ಅಲ್ಲಿಗೆ ಮುಗಿಯುತ್ತಾ? ಏನಾಗುತ್ತೆ? ಆರು ಯಾವುದು ಅಂತ ನೆಕ್ಸ್ಟ್ ಪ್ರಶ್ನೆ ಬರ್ತದೆ. ಆರು ಯಾವುದು? ಬಹಳ ಸುಲಭವಾಗಿದೆ. ಇವು ಸಾರ್ ಹೇಳದಂತೆ, ಗುರು ನಿಮ್ಮ ಅರ್ಜುನ್ ಸರ್ ಕೃಷ್ಣನ ಜೊತೆಗೆ ಪಾರ್ಥಸಾರಥಿ ಜೊತೆಗೆ ಇರ್ತಾನೆ. ಓಕೆ, ಹಾಂ, ಮಗಳು ಶ್ರೀಹರಿ. ದಯವಿಟ್ಟು ಆಮೇಲೆ ಆ ಪಾಯಿಂಟಿಗೆ ಬರ್ತೀರಪ್ಪ. ಶ್ರೀಹರಿನ ಹೆಸರು ಬರುತ್ತೆ. ಆರೋಗ್ಯವಾಗಿದ್ದ ಆರೋಗ್ಯ ಅಂತ ಹೇಳಿದಾಗ ಮೊದಲನೇ ಅರ್ಜುನ್ ಹೇಳಿದಂತೆ ಮೊದಲು ನಾವು ದೈಹಿಕವಾಗಿ ಯೋಗ್ಯವಾಗಿರಬೇಕು. ಫಿಸಿಕಲ್ ಫಿಟ್ನೆಸ್ ಮೇನ್. ಸಾರ್ ಈಗ ನೀವು 2 ಗಂಟೆ ಕಾಲ ಇರಬೇಕು, ಒಂದು ರೌಂಡ್ ಹೋಗಿ ಬರ್ರಿ, ನೀವು ಇಲ್ಲೇ ನಿಂತಿರ್ತೀನಿ ಅಂದರೆ ಇಲ್ಲೇ ನಿಂತಿರ್ತೀನಿ, ಏನು ತೊಂದರೆ ಇಲ್ಲದೆ. ಫಿಸಿಕಲಿ ಫಿಟ್, ಕಣ್ಣಿನೊಂದು ಬಿಟ್ಟರೆ ಅದು ನನ್ನ ಅಚಾತುರ್ಯದಿಂದ ನಡೆದಂಥ ಘಟನೆ ಬಿಟ್ಟರೆ ಫಿಸಿಕಲಿ ಫಿಟ್ ಆಗಿರಬೇಕು. ಇದು ದೈಹಿಕವಾಗಿ ನಾವು ಸ್ಟ್ರಾಂಗ್ ಆಗಿರಬೇಕು. ಅದಕ್ಕೇನು ಮಾಡಬೇಕು ಅಂದರೆ, ಸಾಮಾನ್ಯ ತಮಾಷೆಗೆ ಹೇಳ್ತಿರ್ತೀನಿ, ಮಧ್ಯಪ್ರದೇಶ ಚೆನ್ನಾಗಿದ್ದರೆ ನಮ್ಮ ಉತ್ತರ ಪ್ರದೇಶ ಚೆನ್ನಾಗಿರುತ್ತೆ. ಮಧ್ಯಪ್ರದೇಶ ಯಾವುದು? ಹಾಂ, ಹೊಟ್ಟೆಗೆ ಇನ್ಪುಟ್ ಆಗಿರೋದು ಬಾಯಿ, ಬಾಯಿಯಿಂದ ಇನ್ಪುಟ್ ಆಗೋದು ಹೊಟ್ಟೆ ಪ್ರದೇಶ ಚೆನ್ನಾಗಿ ಇಟ್ಕೊಂಡ್ರೆ, ಕೆಲವ್ರು ನೋಡಿದೆ ಸ್ವಲ್ಪ ಹೊಟ್ಟೆ ಸ್ವಲ್ಪ ನನಗಿಂತ ಜಾಸ್ತಿ ಇದೆ. ಇಲ್ಲ, ಚೆನ್ನಾಗಿ ಬೆಳೆಸೋದು ಹೊಟ್ಟೆ ಅಲ್ಲ, ಯೋಗ್ಯವಾದ ಆಹಾರ ಯೋಗ್ಯವಾದ ಸಮಯದಲ್ಲಿ ಯೋಗ್ಯವಾದ ಪ್ರಮಾಣದಲ್ಲಿ ಕೊಟ್ಟಾಗ ಅದು ಮಧ್ಯಪ್ರದೇಶ ಚೆನ್ನಾಗಿರುತ್ತೆ. ಮಧ್ಯಪ್ರದೇಶ ಚೆನ್ನಾಗಿದ್ದರೆ ಉತ್ತರ ಪ್ರದೇಶ ಚೆನ್ನಾಗಿರುತ್ತದೆ. ಉತ್ತರ ಪ್ರದೇಶ ಚೆನ್ನಾಗಿದ್ದರೆ ದಕ್ಷಿಣ ಪ್ರಸ್ಥಭೂಮಿ ಕೈಕಾಲುಗಳು ಗಟ್ಟಿ ಇರ್ತವೆ. ಹಾಗಾಗಿ ಇವು ಮೂರನ್ನು ಮಾಡಬೇಕಾದ್ರೆ ದೈಹಿಕ ಆರೋಗ್ಯ ಬಹಳ ಮುಖ್ಯ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ದೈಹಿಕ ಯೋಗ್ಯವಾಗಿಟ್ಕೊಳ್ಳೋಕೆ ಪ್ರಯತ್ನವನ್ನು ಮಾಡಿ, ಅನಿವಾರ್ಯ ಸಂದರ್ಭಗಳಲ್ಲಿ ಬಂದಾಗ ಅದನ್ನು ಏನು ಮಾಡಬೇಕು ಲಾಸ್ಟಿಗೆ ಹೇಳ್ಬಿಡ್ತೀನಿ. ನೆಕ್ಸ್ಟು ಎರಡನೇದು ಮಾನಸಿಕ ಆರೋಗ್ಯ. ಮನಸ್ಸು ಯಾವಾಗಲೂ ಚೆನ್ನಾಗಿಟ್ಕೋಬೇಕು. ಹೆಂಗೆ ಸರ್? ಯಾವ ವಿಮ್ ಸೋಪ್ ಹಾಕಿದರೆ ಕ್ಲೀನ್ ಆಗುತ್ತೆ ಸರ್ ಅಂತ ಕೇಳಬೇಡಿ. ಮತ್ತೆ ಮನಸ್ಸನ್ನು ಯಾವುದೇ ಸಮಸ್ಯೆಗಳು ಇಲ್ಲದೆ, ಇಲ್ಲಿ ಹೇಳಿರ್ತಕ್ಕಂಥ ಎಲ್ಲರೂ ಒಂದು ಪಾರ್ಟ್ ಹತ್ರ ಹೇಳಿದ್ದಾರೆ, ತಮ್ಮ ಸಮಸ್ಯೆಗಳನ್ನು ಇಲ್ಲಿ ಯಾರೂ ಹೇಳ್ಕೊಳ್ಳಿಲ್ಲ. ಸಮಸ್ಯೆ ಇಲ್ಲದೆ ನಾವು ಮನುಷ್ಯರಾಗ ಸಾಧ್ಯ ಇಲ್ಲ. ದೈಹಿಕ ಸಮಸ್ಯೆಗಳಾಗಿರ್ಬೋದು, ಮಾನಸಿಕ ಸಮಸ್ಯೆಗಳು. ಮನಸ್ಸನ್ನು ನಾವು ನೆಮ್ಮದಿಯಿಂದ ಇಟ್ಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಮನೋಭಾವ ಹುಡುಕಿದಾಗ ನಮ್ಮ ಮನಸ್ಸು ಯೋಗ್ಯವಾಗಿರ್ತದೆ. ಆ ಯೋಗ್ಯವಾಗಿರ್ತದೆ ಮನಸ್ಸಿದ್ದರೆ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ನಾವು ಹೇಗೆ ಕೇಳ್ತೀವಿ, ಅದು ವೆಂಕಟೇಶ್ ಸರ್ ಹೇಳ್ತಿರ್ತಾರೆ. ಅವರು ಸೌಂಡ್ ಮೈಂಡ್ ಸೌಂಡ್ ಬಾಡಿ ಎರಡು ಕಾನ್ವರ್ಸ್. ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ,
ಸೌಂಡ್ ಬಾಡಿ ಇನ್ ಸೌಂಡ್ ಮೈಂಡ್ ಅಂತಂಗೆ ಆ ಒಂದು ಭಾಗ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮೂರನೇದು ನಮ್ಗೆ ಗೊತ್ತಿಲ್ಲದೆ ನಾವು ಇದರಲ್ಲಿ ಒಂದು ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಏನಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಯಾರೋ ಒಬ್ರು ಹೇಳೋದು, ಅಣ್ಣ ತಮ್ಮ ಅಕ್ಕ ತಂಗಿ ಅಜ್ಜಿ ಅತ್ತೆ ಮಾವ ಸೊಸೆ ಅಥವಾ ಹೆಂಡತಿ ಮಕ್ಕಳು ಯಜಮಾನರು, ಈ ಸಂಬಂಧದಲ್ಲಿದ್ದೀವಿ ನಾವು. ಈ ಸಂಬಂಧ ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ. ಆ ಸಂಬಂಧವನ್ನು ಚೆನ್ನಾಗಿ ಇಟ್ಕೋಬೇಕು. ಇದು ಭಾಳ ಮುಖ್ಯ. ಇವತ್ತು ಮನೆಯವರು ಕಿರಿಕಿರಿ ಮಾಡಿದ್ರು ಅಂತ ಹೇಳಿದ್ರೆ ಅವತ್ತೆಲ್ಲ ನಿದ್ದೆ ಮಾಡೋದಿಲ್ಲ. ನಿದ್ದೆ ಮಾಡಲು ನೆಕ್ಸ್ಟ್ ದೈಹಿಕ ಆರೋಗ್ಯ ಹಾಳಾಗಿರುತ್ತೆ. ಅದೇ ರೀತಿ ನಾವು ಕೂಡ ಅವ್ರಿಗೇನು ಸುಮ್ಮನೆ ಬಿಟ್ಟಿರೋದಿಲ್ಲ. ಹೀಗೆ ಕೌಟುಂಬಿಕ ಆರೋಗ್ಯ ಬಹಳ ಮುಖ್ಯ. ಎಷ್ಟು ಬೇಗ ಸಾಧ್ಯವಾಗುತ್ತೋ ಅಷ್ಟು ಬೇಗ ಕುಟುಂಬವನ್ನು ನಾವು ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ಯಾಕಂತೇಳಿದ್ರೆ ಮನೆಯವ್ರಿಗೆ ಜ್ವರ ಬಂದರೆ ನಾವು ಇಂಜೆಕ್ಷನ್ ತೊಗೋಬೇಕಾಗತ್ತೆ. ಅದರಲ್ಲೂ ಮಕ್ಕಳಿಗೆ ಹುಷಾರಿಲ್ಲ, ನೆಗಡಿ ಕೆಮ್ಮು ಜ್ವರ ಬಂತು ಅಂದರೆ ನಾವು ರಾತ್ರಿಯೆಲ್ಲ ನಿದ್ದೆ ಮಾಡೋದಿಲ್ಲ. ಹಾಗಾಗಿ ಆ ಕುಟುಂಬವನ್ನು ಚೆನ್ನಾಗಿ ಇಟ್ಕೊಳ್ಳೋಕ್ಕಂತ ಪ್ರಯತ್ನ ಮಾಡಿದಾಗ ನಾವು ಆರೋಗ್ಯವಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಇದು ಎರಡನೇದು. ಮೂರನೇದು. ನಾಲ್ಕನೇದು ಸಮಾಜ. ಇವತ್ತು ಇಷ್ಟು ಜನ ಸೇರಿದ್ದಾರೆ ಅಂತೇಳಿದ್ರೆ ಎಂತೆಂಥ ಸಮಾಜದಿಂದ ಎಂತೆಂಥ ವಾತಾವರಣದಿಂದ ಬಂದಿದ್ದಾರೆ, ಯಾವ್ಯಾವ ಸಮಾಜದ ಸ್ತರಗಳಿಂದ ಬಂದಿದ್ದಾರೆ ಅಂತ ನೋಡಿದಾಗ ಎಲ್ಲವೂ ವೈವಿಧ್ಯ. ಆದರೆ ಎಲ್ಲರೂ ಯೂನಿಫಾರ್ಮ್ ಹಾಕ್ಕೊಂಡು ಬಂದು ಇಲ್ಲಿ ಎದುರಿಗೆ ನಿಂತಿದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಯೋಗ್ಯವಾಗಿರೋ ಸಮಾಜ ಇನ್ನೇನು ಬೇಕು? ಇದೇ ಒಂದು ಸಮಾಜ, ಇದು ಒಂದು ಸಮಾಜ. ಈ ಸಮಾಜದ ಮೌಲ್ಯಗಳು ಇವತ್ತು ಕೊಪ್ಪಳ ತುಂಬಲ್ಲ, ನಾಳೆ ರೇಡಿಯೋದಲ್ಲಿ, ಟಿ ವಿಯಲ್ಲಿ, ಪೇಪರಲ್ಲಿ ಅದರ ಅರ್ಥನೇ ಬೇರೆ ಇರುತ್ತೆ. ಇದನ್ನು ನೋಡಿ ಇನ್ನಷ್ಟು ಜನ ನಿಮ್ಮನ್ನು ಫಾಲೋ ಮಾಡ್ತಾರೆ. ಆವಾಗ ಸಾಮಾಜಿಕವಾಗಿ ನಾವೆಲ್ಲರೂ ಯೋಗ್ಯವಾಗಿರಬೇಕಾಗತ್ತೆ. ಎಷ್ಟೇ ಸಮಸ್ಯೆ ಬರಲಿ, ಆ ಸಮಸ್ಯೆಯನ್ನು ಎಲ್ಲರೂ ಸೇರ್ ಮಾಡಿದಾಗ ನಾವು ಅದನ್ನು ಎತ್ತರಗೊಳ್ಳೋಕ್ಕೆ ಅಥವಾ ಅದನ್ನು ಪರಿಹಾರ ಕಂಡುಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ಸಮಾಜದಲ್ಲಿ ಯೋಗ್ಯ ಸಮಾಜವನ್ನು ಕಟ್ಟೋಕ್ಕೆ ನಿಮ್ಮ ಪಾತ್ರ ಎಷ್ಟು ಮುಖ್ಯ ಅನ್ನೋದು ಈಗ ನಿಮಗೆ ಅರ್ಥ ಆಗ್ತಾ ಇದೆ. ಇದು ನಾಲ್ಕನೇದು. ಐದನೇದು ಇನ್ನೂ ಮುಖ್ಯ, ಶಿಕ್ಷಣ, ಯೋಗ್ಯ ಶಿಕ್ಷಣ. ಇವತ್ತು ನಾವು ಬೆಳಗ್ಗೆಯಿಂದ ಮಾತಾಡಬೇಕಾದ್ರೆ ನೀವು ಫೇಲ್ ಆದರೆ ಭಾಳ ಸಂತೋಷ ಪಡೋದು ನಾನು ಒಬ್ಬನೇ ಅಂತೀನಿ. ಯಾಕೆ ಸರ್, ಪಾಸ್ ಆದರೆ ಒಳ್ಳೆಯದು, ಪಾಸ್ ಆಗಲಿಲ್ಲ, ಎಸ್ ಯು ಆರ್ ರೈಟ್, ಇನ್ನೂ ಒಳ್ಳೆಯದು. ಯಾಕಂದರೆ ಸೆಕೆಂಡ್ ಅಟೆಂಪ್ಟ್ ಇನ್ನೂ ಜಾಸ್ತಿ ಮಾರ್ಕ್ಸ್ ತೊಗೋಬೋದು. ಬರೀ ಸೆಕೆಂಡ್ ಅಲ್ಲಿ ಕ್ಯೂನಲ್ಲಿ ನಿಂತು ಹೇಳಿದ್ರು, ಸಾರ್ ಅವರೆಲ್ಲ ರಿಸಲ್ಟ್ ಮಾರ್ಕ್ಸ್ ಕಾರ್ಡ್ ತೊಗೊಳಕ್ಕೆ ನಿಂತರು, ನಾನು ಫಾರಮ್ ತುಂಬಕ್ಕೆ ನಿಂತಿದ್ದೆ ಸಾರ್ ಅಂತ. ಆ ಫಾರಮ್ ನಿಂತೋ ಟೈಮಲ್ಲಿ ತನ್ನ ಮನಸ್ಸಿನಲ್ಲಿ ಏನು ಭಾವ ಮೂಡುತ್ತೆ, ನಾನು ಹಿಂದೆಂದೂ ಪಾಸ್ ಆಗಬಾರ್ದು, ಜೀವನದ ಪರೀಕ್ಷೆಯಲ್ಲಿ ಪಾಸ್ ಆಗಬಾರ್ದು, ಫೇಲ್ ಆಗಬಾರ್ದು ಅನ್ನೋದನ್ನು ಆತ ಅಲ್ಲಿ ಕಲಿತ. ಹಾಗಾಗಿ ಪರೀಕ್ಷೆಯಲ್ಲಿ ಫೇಲ್ ಆಗೋದು ಕೇವಲ ಒಂದು ಮೌಲ್ಯ. ಆದರೆ ಜೀವನದ ಪರೀಕ್ಷೆಯಲ್ಲಿ ನೀವೆಲ್ಲರೂ ಪಾಸ್ ಆಗಿದ್ದೀರಿ ಅಂತ ನಾನು ಘಂಟಾಘೋಷವಾಗಿ ಹೇಳ್ಬೋದಲ್ಲ. ಅದಕ್ಕಿಂತ ಇನ್ನೇನು ಭಾಗ್ಯ. ಆ ಒಂದು ವಿದ್ಯೆ ಜೊತೆಗೆ ಮೌಲ್ಯಗಳನ್ನು ನೀವು ಕಲಿತರು. ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ನನ್ನ ತಲೆ ಒಳಗೆ ಅದೇ ಓಡ್ತಾ ಇತ್ತು. ಏನು ಸೌಜನ್ಯ, ಏನು ವಿಚಾರ, ಯಾವ ಮೌಲ್ಯಗಳನ್ನು ಇವತ್ತು ನೋಡಿದ್ರೆ ಯೂನಿಫಾರ್ಮ್ ಹಾಕಿದ್ದಾನೆ, ಖಡಕ್ತಾನೆ ಅಂತ ಬಿಟ್ಟಿದ್ರೆ ನಾನೇನೂ ಮಾಡ್ತಾ ಇರಲಿಲ್ಲ. ಆದರೆ ಆ ಬಗ್ಗೆ ಗುರುಗಳಿಗೆ ವಂದಿಸಬೇಕು ಅನ್ನೋ ಒಂದು ಮನೋಭಾವವನ್ನು ನೋಡಿದ ತಕ್ಷಣ ಸಾಕು, ಪೂರ ಅನ್ನ ತಿನ್ನೋದು ಬೇಕಾಗಿಲ್ಲ, ಒಂದು ಅಗಳು ತಿಂದರೆ ಸಾಕು ನನಗೆ. ಪೂರ ಇಡೀ ನಿಮ್ಮ ಟೀಮಿನ ಒಂದು ಗುಣಲಕ್ಷಣ, ಇದಕ್ಕಿಂತ ಇನ್ನೂ ದೊಡ್ಡದೇನು ಬೇಕಾಗಿಲ್ಲ. ಭಾಳ ಸಂತೋಷ ಆಗುತ್ತೆ. ಲಾಸ್ಟ್ 6ನೇ ಯೋಗ್ಯವಾಗಿರಬೇಕು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಆರ್ಥಿಕ ಸಂಪತ್ತು ಅಂದ ತಕ್ಷಣ ಕೆನರಾ ಬ್ಯಾಂಕಿನ ಕರೆನ್ಸಿ ನೋಟ್ ಅಷ್ಟೇ ಅಲ್ಲ, ಸಂಪತ್ತು ಎಲ್ಲ ಸಂಪತ್ತುಗಳು ಬರುತ್ತೆ, ಅನೇಕ ಸಂಪತ್ತುಗಳು ಬರುತ್ತೆ. ಆ ಸಂಪತ್ತುಗಳನ್ನು ಕೇವಲ ಗಳಿಸೋದಷ್ಟೇ ಮುಖ್ಯ ಅಲ್ಲ, ಅದನ್ನು ಖರ್ಚು ಮಾಡೋದು ಕೂಡ ಅಷ್ಟೇ ಮುಖ್ಯ. ನಾವು ಗಳಿಸಿದ್ದೀವಿ ಅಂತ ಹೇಳಿದ್ರೆ ನಾವು ಖರ್ಚು ಮಾಡೋಕ್ಕೆ ಯೋಗ್ಯ ಇರಿದ್ದೀರಿ ಅಂತ. ಹಾಗಾದರೆ ಆ ಸಂಪತ್ತನ್ನು ಗಳಿಸೋದು ಅಷ್ಟೇ ಮುಖ್ಯ ಅಲ್ಲ, ಆ ಗಳಿಸಿದ ಸಂಪತ್ತನ್ನು ಎಲ್ಲಿ ನಾವು ವಿನಿಯೋಗ ಮಾಡ್ತೀವಿ. ಇವತ್ತು ನೀವೆಲ್ಲ ಇದಕ್ಕೆ ಸನ್ಮಾನಕ್ಕೆ ಬಳಸ್ತಕ್ಕಂತಹದ್ದು ಅದು ನಿಮಗೆ ಖರ್ಚಲ್ಲ, ಅದು ನಿಮಗೆ ಅದು ಕೂಡ ನಿಮಗೆ ಸಂಪತ್ತಾಗಿಯೇ ಪರಿವರ್ತನೆ ಆಗಿದೆ. ಅದು ಖರ್ಚಲ್ಲ, ಅದು ಕೂಡ ಒಂದು ಸಂಪತ್ತು.
ಗುರುಗಳಿಗೆ ವಂದನೆ ಮಾಡಿ ನೀವೇನು ಖರ್ಚು ಮಾಡಿ ತನು ಮನ ಧನವನ್ನು ಇಟ್ಟು ನೀವು ಖರ್ಚು ಮಾಡಿದಿರಿ, ಅದು ಖರ್ಚಲ್ಲ, ಅದು ನಿಮಗೆ ನೀಡ್ತಕ್ಕಂಥ ಸಂಪತ್ತು. ಹಣವಿಲ್ಲದೆ ಯಾವುದೂ ನಡೆಯೋದಿಲ್ಲ. ಆದರೆ ಹಣವನ್ನು ಹೇಗೆ ಖರ್ಚು ಮಾಡ್ತೀರಿ ಅನ್ನೋದು ನೋಡಿ. ಬರೀ ಒಂದು ಆರೋಗ್ಯ ಅನ್ನೋ ಎಂದರೇನು ಅಂತ ಕೇಳೋದಕ್ಕೆ ಇಷ್ಟೆಲ್ಲ ಪ್ರಶ್ನೆಗೆ ಉತ್ತರ ಬಂತು. ಇನ್ನು ನೀವು ಅನೇಕ ಪ್ರಶ್ನೆಗಳನ್ನು ಬರೀ ಅಂದ್ರೇನು ಅಂತ ಸಾಕು ಮಾಡಿರಿ, ಹೊಸ ಅನುಭವವನ್ನೇ ಸಿಗುತ್ತೆ ನಿಮಗೆ. ಇದೆಲ್ಲ ಜೊತೆಗೆ ಇವತ್ತು ನಮ್ಮ ಎದುರಿಗೆ ವಿದ್ಯಾರ್ಥಿಗಳು ಯೂನಿಫಾರ್ಮ್ ಹಾಕ್ಕೊಂಡು ಈ ಕಾರ್ಯಕ್ರಮ ನಡೆಸಿದ ನೋಡಿದ ತಕ್ಷಣ ಯೂನಿಫಾರ್ಮ್ನಲ್ಲಿ ಪರೇಡ್ನಲ್ಲಿ ನಿಲ್ಲಿಸ್ದಂಗೆ ಆಯ್ತು ನನಗೂ. ಎಸ್, ಯು ಆರ್ ರೈಟ್. ದಯನೇಸ ಏಕ್ ದೋ ಗಿಂತಿಕಾರ ಅಂತ ಹೇಳಿ ನಿಲ್ಲಿಸಿ ಅವ್ರನ್ನೆಲ್ಲ ಒಂದು ಕಡೆ ನಿಲ್ಲಿಸ್ಬಿಟ್ರೆ, ಖಡಕ್ ನಿಲ್ಲಿಸ್ಬಿಟ್ರೆ ಆ ಯೂನಿಫಾರ್ಮ್ ನೋಡಿದ ತಕ್ಷಣ ಅದನ್ನೇ ನಾನು ನೆನೆಸ್ಕೊಂಡೆ. ಬೆಳಗ್ಗಿಂದ ಅದನ್ನೇ ನೆನೆಸ್ಕೊಳ್ತಾ ಇದ್ದೆ. ಆ ಯೂನಿಫಾರ್ಮ್ ಹಾಕಿದ ತಕ್ಷಣ ಆ ಒಂದು ಖಡಕ್ಕು ಅಥವಾ ಆ ಒಂದು ಭಾವ ಏನು ಬರ್ತದೆ, ಅದು ಇಲ್ಲಿರ್ತಕ್ಕಂಥ ಎಲ್ಲರ ಸ್ಫೂರ್ತಿ. ಬರೀ ಅಷ್ಟೇ ಅಲ್ಲ, ಅವ್ರ ಮನೆಗೂ ಅವ್ರ ಮಕ್ಕಳಿಗೂ, ನನ್ನ ಮೊಮ್ಮಕ್ಕಳ ಏಜ್ ಗ್ರೂಪ್ನ ಇರ್ತಕ್ಕಂಥ ಮೊಮ್ಮಕ್ಕಳಿಗೂ ಸ್ಫೂರ್ತಿ ಬಂದಿದೆ ಅಂತ ಹೇಳಿದ್ರೆ ಇನ್ನೇನು ಬೇಕು ನಮಗೆ. ಆ್ಯಕ್ಚುಲಿ ಅವ್ರಿಗೆ ಭಾಳ ಗಲಾಟೆ ಮಾಡಬೇಕು, ಗಲಾಟೆನೇ ಮಾಡ್ತಾ ಇಲ್ಲ ಅವರು. ಇನ್ನು ನೀವೇ ಜಾಸ್ತಿ ಗಲಾಟೆ ಮಾಡ್ತಿದ್ರೆ ಮೊಮ್ಮಕ್ಕಳು ಎಷ್ಟು ಚೆನ್ನಾಗಿ ಗಲಾಟೆ ಮಾಡ್ತಿರಲಿಲ್ಲ, ಸುಮ್ಮನೆ ಕೂತಿದ್ರು. ಅದನ್ನು ನೋಡಿದ ತಕ್ಷಣ ಆ ಸ್ಫೂರ್ತಿ ಎಷ್ಟು ತುಂಬಿದೆ ಅದು ಅರ್ಥ ಮಾಡಿಕೊಂಡ್ರೆ ಬಹಳಷ್ಟಿದೆ. ಹಾಗಾಗಿ ಈ ಒಂದು ಸಮಾರಂಭದಲ್ಲಿ ನೆನಪಿಟ್ಕೊಳ್ಳಿ, ಈ ಒಂದು ಸಮಾರಂಭದಲ್ಲಿ ನಿಮ್ಮೆದುರಿಗೆ ಒಬ್ಬ ಶ್ರೀಹರಿ ನಿಂತಿದ್ದಾನೆ. ಅವನಿಗೆ ಕೆಲವು ಗುಣಗಳನ್ನು, ಒಬ್ಬೊಬ್ಬರಿಗೆ ಅವಕಾಶ ಸಿಕ್ಕಾಗ ಒಂದೊಂದು ಗುಣಗಳನ್ನು ಅರ್ಥ ಮಾಡ್ಸೋಕ್ಕೆ ಪ್ರಯತ್ನವನ್ನು ಮಾಡಿರ್ಬೋದು. ಯಶಸ್ವಿ ಆಗಿದೋ ಬಿಟ್ಟಿನೋ ನೀವು ನನಗೆ ಹೇಳಬೇಕಾಗುತ್ತೆ. ಆ ಗುಣಗಳನ್ನು ನಿಮ್ಮಲ್ಲಿ ಬೆಳೆಸಿದಾಗ ಆ ಶ್ರೀಹರಿ ನಿಮ್ಮಲ್ಲಿದ್ದಾನೆ. ಆ ಶ್ರೀಹರಿನೇ ನೋಡಿ ಇಲ್ಲಿ ಎಷ್ಟು ಜನ ಶ್ರೀಹರಿ ಇದ್ದಾರೆ ಅಂತ. ನನಗೆ ಈ ರೂಮ್ ತುಂಬ ಬರೀ ಶ್ರೀಹರಿ ಕಾಣ್ತಾರೆ. ನಿಮ್ಮೆದುರಿಗೆ ಒಬ್ಬ ಶ್ರೀಹರಿ, ಆದರೆ ನನಗೆ ಎಷ್ಟು ಜನ ಶ್ರೀಹರಿ? ಎಲ್ಲರೂ ಶ್ರೀಹರಿಗಳೇ. ಬೇಕಾದರೆ ಬರೀ ಇನ್ನು ಬೇರೆ ಬ್ಯಾಚಲ್ಲಿ ನೋಡ್ಕೊಂಬಿಟ್ರೆ ಇನ್ನೂ ದೊಡ್ಡದಾಗುತ್ತೆ, ಬೇಡ ಈ ಬ್ಯಾಚಲ್ಲಿ ಅಷ್ಟೇ ತೊಗೊಳ್ಳೋಣ. ಹಾಗಾದರೆ ಈ ಮೌಲ್ಯಗಳನ್ನು ನಿಮ್ಮಲ್ಲಿ ಏನೋ ಒಂದು ಅವಕಾಶ ಸಿಕ್ಕಾಗ ನಾನು ಏನು ಹೇಳಿದೆ ನನಗೆ ಗೊತ್ತಿಲ್ಲ, ಆದರೆ ಆ ಮೌಲ್ಯಗಳು ಇವತ್ತು ದೊಡ್ಡ ಮರವಾಗಿದೆ ಅಂತ ಹೇಳಿದಾಗ, ಆ ಕಲ್ಪವೃಕ್ಷ ನಮಗೆ ಫಲ ಕೊಡ್ತಾ ಇದೆ ಅಂತ ಹೇಳಿದಾಗ, ಅದಕ್ಕಿಂತ ಇನ್ನೇನು ಫಲ ಬೇಕು? ಅದಕ್ಕಿಂತ ಮುಖ್ಯವಾಗಿ ಇವತ್ತು ಸರ್ ತನ್ನ ಮಗನಿಗೆ ಶ್ರೀಹರಿ ಅಂತಲೇ ಹೆಸರಿಟ್ಟುಬಿಟ್ಟಿದ್ದಾರೆ ಓಲಿದು. ಆ ಶ್ರೀಹರಿಯ ಅನುಗ್ರಹ, ಭಗವಂತನ ಅನುಗ್ರಹ ನಿಮಗೆಲ್ಲರಿಗೂ ಇರಲಿ. ನೀವು ಇನ್ನಷ್ಟು ಸಾಧನೆ ಮಾಡಿ, ಇನ್ನಷ್ಟು ಸಾಧನೆಯ ಮೆಟ್ಟಲನ್ನು ಏರಿ, ಅಷ್ಟೇ ಅಲ್ಲ ನಿಮ್ಮ ಸುತ್ತಮುತ್ತಲಿನ ಈ ಆರೋಗ್ಯ ಎಂಬ ಒಂದು ಭಾವವನ್ನು ಯಾರ್ಯಾರಿಗೆ ಅವಕಾಶ ಸಿಕ್ಕಾಗಲ್ಲ ಅವರನ್ನು ವರ್ತನೆಯಲ್ಲಿ ಪರಿವರ್ತನೆ ಮಾಡೋಕ್ಕೆ ಪ್ರಯತ್ನವನ್ನು ಮಾಡಿ. ಆಗಲಿಲ್ಲ ಅಂತ ಎಂದೂ ಬೇಜಾರು ಪಟ್ಕೋಬೇಡಿ. ಅವ್ರಿಗಾಗದು ಇವತ್ತೊಂದು ದಿವಸ ಪಾಠ ಮಾಡಿದ್ವಿ, ಒಂದು ದಿವಸ ಹೇಳಿದ್ವಿ ಸರ್ ಬದಲಾವಣೆ ಆಗಿದ್ರೆ ಆಗಲ್ಲ, ಬದಲಾವಣೆ ಆಗಲ್ಲ. ಆದರೆ ಇನ್ನೊಂದು ದಿವಸ ಅವರೇ ನಿಮಗೆ ಹೇಳ್ತಾರೆ, ಸಾರ್ ನಮ್ಗೆ ಅವತ್ತಿಗೆ ಹೇಳಿದ್ರಿ ಸಾರ್, ಅದನ್ನು ಕಂಡು ಇವತ್ತು ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ, ಹಾಗೆ ಹೀಗೆ ಅದು ಬಂದು ಹೇಳ್ತಾರೆ. ಆವಾಗ ನೀವು ಅದನ್ನು ಕೇಳಿದಾಗ ನೀವೆಷ್ಟು ಸಂತೋಷ ಪಡ್ತೀರಿ ಅಂತ ಹೇಳಿ ಈಗಲೇ ನಾನೆಷ್ಟು ಅನುಕೂಲ ಕುಣಿದಾಡುವ ಮನಸ್ಸು ಬರ್ತದೆ. ಅಂದೆ ಈ ರೀತಿಯಾದ ಒಂದು ಭಾವನೆಯನ್ನು ಈ ಬ್ಯಾಚು ಕೊಟ್ಟಿದ್ದು ಆ ಭಗವಂತ ಅನುಗ್ರಹ, ನಿಮ್ಮೆಲ್ಲರ ಅನುಗ್ರಹ, ನಿಮ್ಮೆಲ್ಲರ ಅಭಿಮಾನ ಮತ್ತು ಅಭಿನಂದನೆಗಳು. ನನ್ನ ಇದಕ್ಕೆ ಸ್ಪೆಷಲ್ 2 ಜಾಬ್ ಎಕ್ಸ್ಟ್ರಾ ಇದೆ. ಆ ಭಾವವನ್ನು ಎದೆ ತುಂಬಿ ಬರ್ತಾ ಇದೆ. ಇನ್ನು ಜಾಸ್ತಿ ಮಾಡಿದ್ರೆ ಲಿಮಿಟ್ ದಾಟ್ತೀನೋ ಅನ್ನೋ ಒಂದು ಭಯ ಬೇರೆ ಇದೆ. ಲಿಮಿಟ್ ದಾಟ್ಬಿಟ್ರೆ ಮತ್ತು ಕೋಡಿ ಹರಿದು ಬರುತ್ತೆ, ಬೇಡ. ಅಂಥ ಒಂದು ಭಾವನಾತ್ಮಕವಾದ ಸಂಬಂಧವನ್ನು ಕಲ್ಪಿಸಿಕೊಡ್ತಕ್ಕಂಥ, ಮತ್ತೆ ನನಗೆ ಒಂದು 20 ವರ್ಷ ಕಡಿಮೆ ಮಾಡಿ, ಏಜ್ ಕಡಿಮೆ ಮಾಡಿ ಇನ್ನೊಂದು ಸಲ ಪಾಠ ಮಾಡೋ ಅವಕಾಶ ಮಾಡಿಕೊಟ್ರಿ. ಭಾಳ ಏನಿಲ್ಲ, 21 ವರ್ಷ
ಬಾಯ್ಸ್ PU ಕಾಲೇಜ್ ಸರ್ವಿಸ್ ಮಾಡಿದೆ. ಆ 21 ವರ್ಷ ಕಾಲ ಹೇಗೆ ಕಳೆದೆ ಅನ್ನೋದನ್ನು ಮೊದಲೇ ಹೋದ ತಿಂಗಳು ಬಂದಾಗ ಆ ಬಿಲ್ಡಿಂಗ್ ನೋಡಿದೆ. ಈ ಸಲ ಬಂದಾಗ ನಿಮ್ಮನ್ನು ವೈಯಕ್ತಿಕವಾಗಿ ನೋಡೋ ಭಾಗ್ಯ ಸಿಕ್ತು. ಇಂಥ ಭಾಗ್ಯ ನಮಗೆ ಕಳಿಸ್ಕೊಟ್ಟಷ್ಟು ನನ್ನ ಆಯುಸ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ಲಿ ಮತ್ತೆ ಹಿಂಗೆ ಸಣ್ಣನಾಗ್ಬಿಡ್ತೀನಿ ನಾನು. ನಿಜವಾಗಲೂ ನಾನು ಯಾವಾಗಲೂ ಸಣ್ಣವನೇ, ನಿಮ್ಮೆಲ್ಲರಿಗಿಂತ ನಾನು ಸಣ್ಣವನು. ಯಾಕಂದರೆ ಆ ಅನುಭವ ಪಟ್ಟಿರ್ತಕ್ಕಂಥ ನೀವು ಶ್ರೇಷ್ಠರು. ನೀವು ಆ ಒಂದು ಮೆಟ್ಟಲನ್ನು, ಸಾಧನೆ ಮೆಟ್ಟಲನ್ನು ಮೇಲೆ ಹೇಳಿದ್ದೀವಿ. ನಾನು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರುವಂತೆ ನನ್ನ ಗುರುಗಳು ನಾನೇನು ಹೇಳಿಕೊಟ್ಟೆ ಅದನ್ನು ಹಿಂಗೆ ತೊಗೊಂಡು ಬಂದೆ, ನಾನು ಹಿಂಗೆ ಕೊಟ್ಟೆ ಅಷ್ಟೇ. ಆ ರೀತಿ ಕೊಟ್ಟಿದ್ದು ನೀವೆಲ್ಲ ಇಷ್ಟೆಲ್ಲ ಮಾಡೋದು ನೋಡಿದ್ರೆ ಆವಾಗಲೇ ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಅಂತ ನನಗೆ ಮತ್ತೆ ಅಸೂಯೆ ಬರ್ತಾಯಿತ್ತು. ಸೋ ನೈಸ್ ಆಫ್ ಯು. ಭಾಳ ಸಂತೋಷ ಆಯಿತು ನಮಗೆ. ಆ ಒಂದು ಭಾವ ಇಲ್ಲೇ ಬಂದ ಯೂನಿವರ್ಸಿಟಿ ಶ್ರೀಹರಿ. ಹಾಗೆ ಹೀಗೆ ಒಂದು ಕಡೆಯ ಮಾತು, ಪ್ರತಿಯೊಂದು ಸಲನೂ ನಾವು ಬಂದಾಗ ಮಹೇಶ್ ಸರ್, ಪಂಚಕ್ ಸರ್ ಇದ್ದಾರೆ, ಲೆಕ್ಕ ಮೇಷ್ಟ್ರಿದ್ದಾರೆ. ಸ್ವಲ್ಪ ನಾ ಲೆಕ್ಕಕ್ಕೆ ಸ್ವಲ್ಪ ದೂರ, ಆದರೆ ಲೆಕ್ಕದ ಬಗ್ಗೆ ಅಭಿಮಾನ ಇದೆ. ಸಾರಿಗೆ ಹೋದ ಸಲ ಬಂದಾಗ ಇಲ್ಲೆಲ್ಲ ಮಾತಾಡಿದ್ದೆ, ಅದೇ ಮಾತನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಮಹೇಶ್ ಸರ್, ಪಂಚಕ್ ಸರ್ ಮ್ಯಾಥಮೆಟಿಕ್ಸಲ್ಲಿ ಯಾವಾಗಲೂ ಹೇಳ್ಕೊಡ್ತಾರೆ ಆಲ್ಜಿಬ್ರಾ ಜೀಬ್ರಾ ವಿಟ್ಗಿಬ್ ಗಾಬ್ರಾ ಅನ್ನಂಗೆ ಆಲ್ಜಿಬ್ರಾ ಅಂದ್ಕೊಂಡ್ರೆ ಆಗ್ತಾ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಕೆಲವರಿದ್ರಿ. ಆದರೆ ಆಲ್ಜಿಬ್ರಾದಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಸೂತ್ರ ಇದೆ. ಸೂತ್ರವನ್ನು ಹೇಳಿ ನಾನು ಮುಗಿಸ್ತೀನಿ. ಸಮಯ ಕೊಟ್ಟರೆ ಮುಗಿಸ್ಬೋದು ಅಂತ ಕೇಳ್ತೀನಿ. ಅದು ನಿಮ್ಮ ಮತ್ತೆ ಬೈಕೋಬಾರ್ದು, ಮತ್ತೆ ಕರ್ಕೊಂಬಂದು ಮತ್ತೆ ಯಾಕೆ ಸರ್ ಯಾಕನ್ನ ಕರ್ಕೊಂಬಂದ್ರಿ ಅಂತ ಬೇಕು. ಓಕೆ, ಫಾರ್ಮುಲಾ ಇಷ್ಟೇ. ಪ್ಲಸ್ ಇಂಟು ಪ್ಲಸ್ is equal to plus, plus into minus, is equal to minus. Yes, you are right, correct sir. Is equal to minus, minus into plus is equal to minus, minus into minus is equal to. ಇದು ಯಾರಿಗೆ ಗೊತ್ತಿಲ್ಲ ಹೇಳಿ? ಎಲ್ಲರಿಗೂ ಗೊತ್ತು. ಆದರೆ ಇದರಲ್ಲಿ ಸಂಪೂರ್ಣ ಜೀವನವೇ ಅದರಲ್ಲಿ ಅಡಗಿದೆ ಅಂದರೆ ನೀವು ಆಶ್ಚರ್ಯಪಡ್ತೀರಾ? ನಮ್ಮ ಜೀವನವೇ ಅದನ್ನು ಅಡಗಿದೆ. ಈಗ ನಿಮಗೆಲ್ಲರಿಗೂ ಒಂದು ಯಾವುದಾದ್ರೂ ಒಂದು ಇದು ಕ್ರಿಯಾಪದವನ್ನು ತೊಗೊಳ್ಳೋಣ. ಕ್ರಿಯಾಪದ ತೊಗೊಳ್ತೀರಾ? ಯಾವ್ದು ತೊಗೊಳ್ತೀರಿ? ನಿಮ್ಗೆ ಇಷ್ಟವಾದ್ದು, ತಿನ್ನೋದೇ ಇಷ್ಟವಾದ್ದು, ಅದಕ್ಕಿಂತ ಇನ್ನೇನಿದೆ? ಕ್ರಿಯಾಪದ ತೊಗೊಳ್ಳೋಣ. ಕ್ರಿಯಾಪದವನ್ನು ಅದಕ್ಕೆ ಸೇರಿಸ್ರಿ. ಪ್ಲಸ್ ಅಂದರೆ ಬೇಕು, ಮೈನಸ್ ಅಂದರೆ ಯಾರಿಗೆ ಬೇಡ? ಎಲ್ಲರಿಗೂ ಬೇಡ. ಮೈನಸ್ ಅಂದರೆ ಬೇಡ, ಪ್ಲಸ್ ಅಂದರೆ ಬೇಕು, ಮೈನಸ್ ಅಂದರೆ ಬೇಡ. ಇಸ್ ಈಕ್ವಲ್ ಟು ಅಂದರೆ ಏನಾಗುತ್ತೆ ಅನ್ನೋ ಸೇರಿಸ್ಬೇಕು. ಪ್ಲಸ್ ಅಂದರೆ ಬೇಕಾಗುತ್ತೆ, ಮೈನಸ್ ಅಂದರೆ ಬೇಡ ಆಗುತ್ತೆ. ಇದು ನಿಮಗೆ ಜನರಲ್ ಸೂತ್ರ. ಈಗ ನಾವು ಯಾವುದಾದ್ರೂ ಒಂದು 2 ನಿಮಿಷ ಹಾಗಾದರೆ ತಿನ್ನೋದು ಅಂತ ತೊಗೊಳ್ಳೋಣ. ಪ್ಲಸ್ ಅಂದರೆ ತಿನ್ನಬೇಕಾದ್ದು, ತಿಂದರೆ ಆಗಬೇಕಾದ್ದು ಆಗತ್ತೆ. ಹೌದಲ್ಲ ಹೇಳ್ರಿ? ತಿನ್ನಬಾರ್ದು, ಪ್ಲಸ್ ಇಂಟು ಮೈನಸ್, ತಿನ್ನಬೇಕಾದ್ದು ತಿಂದೇ ಇದ್ದರೆ ಇಸ್ ಈಕ್ವಲ್ ಟು ಮೈನಸ್, ಆಗಬಾರ್ದು ಆಗುತ್ತೆ. ಮೈನಸ್ ಇಂಟು ಪ್ಲಸ್, ತಿನ್ನಬಾರ್ದನ್ನು ತಿಂದರೆ ಆಗಬಾರ್ದು ಆಗತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್, ತಿನ್ನಬಾರ್ದನ್ನು ತಿಂದೇ ಇದ್ದರೆ ಆಗಬೇಕಾದಾಗತ್ತೆ. ನೋಡಿ, ಇದು ಎಲ್ಲ ಎಲ್ಲಿಗೆ ನಡೆಸ್ಬೋದು. ಅದೇ ರೀತಿ ಮಾಡಬೇಕಾದನ್ನು ಮಾಡಿದ್ರೆ ಆಗಬೇಕಾದ ಆಗತ್ತೆ. ಮಾಡಬೇಕಾದನ್ನು ಮಾಡದೇ ಇದ್ದರೆ ಆಗಬಾರ್ದಾಗತ್ತೆ. ಮಾಡಬಾರ್ದನ್ನು ಮಾಡಿದ್ರೆ ಆಗಬಾರ್ದಾಗತ್ತೆ. ಮಾಡಬಾರ್ದನ್ನು ಮಾಡದೇ ಇದ್ದರೆ ಆಗಬೇಕಾದಾಗತ್ತೆ ಎಂದು. ಹೌದಲ್ಲಿ ಹೇಳಿ? ಇದರ ಅರ್ಥ ಪ್ಲಸ್ ಇಂಟು ಮೈನಸ್ ನಮಗೆ ಎಷ್ಟು ಜನ ಗೊತ್ತಿಲ್ಲ ಇದು. ಇದರಲ್ಲಿ ಇನ್ನೊಂದಿದೆ. ತಿನ್ನೋ ಟೈಮಲ್ಲಿ ತಿಂದರೆ ಆಗಬೇಕಾದಾಗತ್ತೆ. ತಿನ್ನೋ ಟೈಮಲ್ಲಿ ತಿಂದರೆ ಎಲ್ಲ ಅಂಡರ್ಲೈನ್ ಮಾಡ್ಬೋದು. ಯಾವ ತಿನ್ನೋದೇನು ಅಜನ್ಮ ಸಿದ್ಧ ಹಕ್ಕು ಅಲ್ಲ. ತಿನ್ನೋದು ಅಜನ್ಮ ಸಿದ್ಧ ಹಕ್ಕಲ್ಲ. ತಿನ್ನಬೇಕಾದ ಟೈಮಲ್ಲಿ ತಿಂದರೆ ಏನಾಗುತ್ತೆ? ಆಗಬೇಕಾದಾಗತ್ತೆ. ಅದೇ ರೀತಿ ತಿನ್ನಬೇಕಾದಲ್ಲಿ ತಿಂದೇ ಇದ್ದರೆ ಆಗಬೇಕಾದಾಗತ್ತೆ. ತಿನ್ನಬಾರ್ದು ಟೈಮ್ನಲ್ಲಿ ತಿಂದರೆ ಅದು ಕೂಡ ತೊಂದರೆ ಉಂಟು ಮಾಡ್ತದೆ. ತಿನ್ನಬಾರ್ದು ಟೈಮಲ್ಲಿ ತಿಂದೇ ಇದ್ದರೆ ಆಗಬಾರ್ದು ಆಗಲ್ಲ, ಅಥವಾ ಆಗಬೇಕಾದಾಗತ್ತೆ. ನೋಡಿ, ಇದು ನಿಮಗೆಲ್ಲ ಗೊತ್ತಿತ್ತಲ್ಲ. ಇದು ಎರಡೂ ಗೊತ್ತಿತ್ತು. ಊಟ ಮಾಡೋದು ಯಾರು ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತು. ಆದರೆ ಈ ಸೂತ್ರ ಉಪಯೋಗಿಸ್ರಿ. ತಿನ್ನಬೇಕು, ಅದೊಂದು ಬಿಟ್ಟು ಬಾಕಿ ಎಲ್ಲ ತಿಂತೀವಿ. ತಿನ್ನಬೇಕಾದ ಟೈಮಲ್ಲಿ ತಿನ್ನೋದಿಲ್ಲ,
ತಿನ್ನಬಾರ್ದು ಟೈಮಲ್ಲಿ ಕೂಡ ತಿಂತೀವಿ, ನಿದ್ದೆ ಮಾಡೋ ಟೈಮಲ್ಲಿ ನಿದ್ದೆ ಮಾಡಲ್ಲ, ಈಗಲೇ ಕೆಲವರು ನಿದ್ದೆ ಮಾಡ್ತಿರ್ತೀರಿ. ಅದು ಹೀಗೆ ಈ ಸೂತ್ರಗಳು ನಮ್ಮ ಅವಿಭಾಜ್ಯ ಅಂಗವಾಗಬೇಕು. ಗೊತ್ತಿರೋ ಸೂತ್ರಗಳಿದು, ಆದರೆ ಅದನ್ನು ನಾವು ಕಾರ್ಯರೂಪಕ್ಕೆ ತರೋದಿಲ್ಲ. ಅವಾಗ ಏನಾಗುತ್ತೆ, ಇದಕ್ಕಿಂತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅರ್ಥಶಾಸ್ತ್ರ ಸಾರಿದ್ದಾರೆ. ಅರ್ಥಶಾಸ್ತ್ರದಲ್ಲಿ ಒಂದು ಎಫೆಕ್ಟ್ ಅಂತ ಕರಿತೀವಿ, ಇದನ್ನು ಸ್ನೋಬಾಲ್ ಎಫೆಕ್ಟ್ ಅಂತ ಕರಿತೀವಿ. ಸ್ನೋಬಾಲ್ ಎಫೆಕ್ಟ್ ಅಂತ ಕೇಳಿರಬೇಕು, ಅರ್ಥಶಾಸ್ತ್ರದಲ್ಲಿ ಬರುತ್ತೆ ಸರ್. ಸ್ನೋಬಾಲ್ ಎಫೆಕ್ಟ್ ಅಂದರೆ ಪ್ರಾರಂಭದಲ್ಲಿ ಸಣ್ಣ ಗುಲಗಂಜಿ ಸೈಜಲ್ಲಿ ಇರುತ್ತೆ ಒಂದು ಕಾಳು ಅಂದ್ಕೊಳ್ಳೋಣ, ಕಾಳು ಸಣ್ಣ ಸೈಜ್. ಅದು ಕಾಲಾಂತರದಲ್ಲಿ ಹಿಮಾಲಯ ಪರ್ವತದಲ್ಲಿ ಗುಲಗಂಜಿ ಸೈಜಲ್ಲಿ ಇರ್ತಕ್ಕಂಥ ಒಂದು ಕಾಳು ಉರುಳಿ 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 ಬಂದಾಗ ಕೆಳಗೆ ಬಂದಾಗ ಭೂಮಿ ತಲುಪೋದ್ರಲ್ಲಿ ಈ ಕೊಪ್ಪಳನೇ ಮುಳುಗೋಷ್ಟು ದೊಡ್ಡ ಗೊಡ್ಡೆ ಆಗಿರ್ತದೆ. ಇದಕ್ಕೆ ಅಂತ ಕರಿತೀವಿ ಸ್ನೋಬಾಲ್ ಎಫೆಕ್ಟ್ ಅಂತ ಕರಿತೀವಿ. ಇದು ನಿಮ್ಮ ಜೀವನದಲ್ಲಿ ನಡೆದಿರಕ್ಕಂಥ ಘಟನೆ. ನಾ ಹೇಳ್ತಿದ್ದೆ, ನನಗೆ ನೋಡೋಕ್ಕೆ ಒಂದೇ ಕಣ್ಣು, ಎಲ್ಲರಿಗೂ 2 ಕಣ್ಣಿದೆ, ನನಗೆ ಒಂದೇ ಕಣ್ಣು. ಆದರೆ ನೋಡೋರಿಗೆ ಎಷ್ಟು ಕಣ್ಣು? ಸಾವಿರಾರು, ಭಾಳ ಕಡಿಮೆ ಆಯಿತು. ಬಸ್ ಸ್ಟ್ಯಾಂಡ್ ನಿಂತಾಗ ನೋಡೋರು ಜನ ಬೇರೆ, ಕಾಲೇಜಲ್ಲಿ ನೋಡೋರು ಜನ ಬೇರೆ, ನೋಡೋರು ಯಾವ್ಯಾವ ರೀತಿ ನೋಡ್ತಾರೆ ಅನ್ನೋದು ಕೂಡ ನಾವು ನೋಡ್ಬೋದು. ಅಬ್ಬಾಬಾಬ ಹೆಂಗೆ ನೋಡಕತ್ತ ನನ್ನ ಅಂತ ಕೇಳ್ತಿರೋದು. ಹಾಗಾಗಿ ನೋಡೋರು ಕಣ್ಣು ಅವರ ಮೇಲೆ ಯಾವ ಪ್ರಭಾವ ಬೀರುತ್ತೆ ಅನ್ನೋದನ್ನು ಎಚ್ಚರವಾಗಿದ್ದಾಗ ನಾವು ಸ್ವಲ್ಪ ನೆಟ್ಟಿಗೆ ನಿಂದಿರ್ತೀವಿ. ಅವ್ರು ಯಾರು ನನಗೆ ಕೇಳೋಕ್ಕೆ ಅಂದ್ಬಿಟ್ರೆ ನಾವು ದಾರಿಯನ್ನು ತಪ್ತೀವಿ. ದಾರಿಯೆಂದು ತಪ್ಪಬಾರ್ದು ನನ್ನ ಸಂಕಲ್ಪ. ಅದೇ ರೀತಿ ಇವತ್ತು ಈ ಬಿಲ್ಡಿಂಗ್ ಮುಂದೆ ಒಂದು ರೋಡ್ ಇದೆ, ನೋಡಿದ್ದೀರಾ? ಆ ರೋಡ್ ಎಲ್ಲಿ ಹೋಗುತ್ತೆ? ಯಾಕೋ ಯಾರು ಮಾತಾಡ್ತಾ ಇಲ್ಲ. ಆ ರೋಡ್ ಎಲ್ಲಿ ಹೋಗುತ್ತೆ? ಎಸ್, ಯು ಆರ್ ರೈಟ್. ಆ ಕಡೆ ಹೋದರೆ ಹೊಸಪೇಟೆ, ಈ ಕಡೆ ಹೋದರೆ ಹುಬ್ಳಿ. ಓಕೆ, ಎಲ್ಲಪ್ಪ ರೋಡ್ ಎಲ್ಲಿ ಹೋಗುತ್ತೆ? ರೋಡ್ ಅಲ್ಲೇ ಇರುತ್ತದು, ಎಲ್ಲಿ ಹೋಗುತ್ತದು ರೋಡ್? ಎಸ್, ಯು ಆರ್ ರೈಟ್, ನೀವು ಹೋಗಬೇಕು. ನಾವು ಬರೀ ಕೈ ತೋರಿಸಿದ್ದೀವಿ, ಕೈ ಮರ ಇದ್ದಂಗೆ ನಾವು. ಗುರುಗಳು ಕೈ ಮರ ಇದ್ದಂಗೆ. ಯಾರು ಹೋಗಬೇಕು? ಈ ದಾರಿಯು ಹೊಸಪೇಟೆಗೆ ಹೋಗುತ್ತದೆ ಹೇಳ್ತಾ ಇದ್ದೀನಿ ನೋಡಿ. ಯಾರು ಹೋಗಬೇಕು? ಇದೂ ತಪ್ಪೆ. ಯಾಕೆ ತಪ್ಪು ಗೊತ್ತಾ? ಪಕ್ಕದಲ್ಲಿ ಇನ್ನೊಬ್ಬನ ಕರ್ಕೊಂಡು ಹೋಗ್ತೀರಾ. ಯಾರು ಹೋಗ್ಬೇಕು? ತಪ್ಪು. ನಾನು ಹೋಗ್ಬೇಕು. ಎಸ್, ಯು ಆರ್ ರೈಟ್, ನಾನು ಹೋಗಬೇಕು. ಆ ಗುರಿಯನ್ನು ತಲುಪಬೇಕಾದ್ರೆ ನಾನು ಪ್ರಯತ್ನವನ್ನು ಮಾಡಬೇಕು. ನಾನು ಪ್ರಯತ್ನ ಮಾಡಲಿಲ್ಲ ಅಂತೇಳಿದ್ರೆ ಗುರಿ ಮತ್ತು ಗುರು ಇಬ್ಬರೂ ಸಿಗೋದಿಲ್ಲ. ಅವತ್ತು ನಾವು ಹಿಂಗೆ ಬೆರಳು ತೋರಿಸ್ದೆ, ಇವತ್ತು ನೀವು 23 ವರ್ಷದ ನಂತರ ಮತ್ತೆ ನನ್ನ ಎದುರಿಗೆ ನಿಂತು ಮಾತು ಕೇಳಿದಿರಿ, ಅದರ ಫಲವನ್ನು ಅನುಭವಿಸ್ತಾ ಇದ್ದೀರಿ. ಆ ಫಲದ ಭಾಗವಾಗಿ, ಆ ಸಂತೋಷದ ಭಾಗವಾಗಿ ನನ್ನ ಜೊತೆ ಹಂಚಿಕೊಂಡ್ರಿ. ಆ ಸಂತೋಷದಲ್ಲಿ ನಾನು ಕೇವಲ ಒಂದು ಫೋನ್ ಮಾತಿಗೆ ಓಡೋಡಿ ಬಂದ್ಬಿಟ್ಟೆ. ಆ ಸಂತೋಷದಲ್ಲಿ ಪಾಲ್ಗೊಳ್ಳಬೇಕು ಅನ್ನೊಂದು ಅವಕಾಶ ಕಲ್ಪಿಸಿಬಿಟ್ಟಿರ್ತ ತಮ್ಮೆಲ್ಲರಿಗೂ ವಂದಿಸಿ ಪ್ರಣಾಮಗಳೊಂದಿಗೆ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಆಗ್ತಿತ್ತು, ಮತ್ತೊಮ್ಮೆ ಪಾಠ ಕೇಳಿದ ಹಾಗೆ ಆಯಿತು. ಅವರು ಮಾರ್ಗದರ್ಶನ ಮಾಡೋದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಈಗ ಮುಂದಿನದಾಗಿ ಪಂಚಾಕ್ಷರಿ ಸರ್ ಅವರು ಬಂದು ನಮಗೆ ಮಾರ್ಗದರ್ಶನಗೈಯಬೇಕು. ಈಗಾಗಲೇ ಸಮಯ 4:51 ಆಗೈತಿ. ನಾನೇನು ಭಾಳ ಸಮಯ ತೊಗೊಳೋದಿಲ್ಲ, ಸ್ವಲ್ಪ ಸಮಯದಲ್ಲಿ ನಾನು ಮುಗಿಸ್ತಾ ಇತ್ತು. ಮೊದಲೇ ಹೇಳ್ತಾ ಇದ್ದೀನಿ, ಈ ಕಾರ್ಯಕ್ರಮಕ್ಕೆ ರೂವಾರಿಯಾಗಿರ್ತಕ್ಕಂತಹ ನಮಗೆ ಕಲಿಸಿರ್ತಕ್ಕಂತಹ ಎಲ್ಲ ಗುರು ವೃಂದಗಳಿಗೆ ಹೃದಯಪೂರ್ವಕವಾಗಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ 2001 ಮತ್ತು 2002ನೇ SSLC ವಿದ್ಯಾರ್ಥಿಗಳು ಹಮ್ಮಿಕೊಂಡಿರ್ತಕ್ಕಂತಹ ಈ ಗುರುನಮನ, ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಈ ಕಾರ್ಯಕ್ರಮಕ್ಕೆ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸ್ನೇಹಿತ ಗುರುವರ್ಗವೇ ಹಾಗೂ ಈ ಕಾರ್ಯಕ್ರಮಕ್ಕೆ ಅತಿ ಕಾರಣಭೂತವಾಗಿರ್ತಕ್ಕಂಥ ತಾವೆಲ್ಲರೂ 1 ಮತ್ತು 2ನೇ ಶಾಲಿನ ವಿದ್ಯಾರ್ಥಿ ಮಿತ್ರರೇ, ಎಲ್ಲ ವಿದ್ಯಾರ್ಥಿ ಮಿತ್ರರೇ
ಮೊದಲನೇದಾಗಿ ತಮಗೆಲ್ಲ ಈ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ಈ ನಮ್ಮ ನಿಮ್ಮ ಭೇಟಿ ನಡುವೆ ಸುಮಾರು 23 ವರ್ಷಗಳಾದವು. ತಮ್ಮ ಚೆಹರೆಗಳನ್ನು ನೋಡಿದಾಗ ನಮ್ಗೆ ಸ್ವಲ್ಪ ಜನ ಬಂದಾಗ ಎಲ್ಲ ಮೊದಲನೇ ಕಾಣ್ತಾ ಇದ್ರಿ, ಉಳಿದವ್ರು ಎಲ್ಲಿ ಕಾಣ್ತಾ ಇದ್ದಿಲ್ಲ. ಕೆಲವೊಂದು ಸರಿ ಬೇರೆ ಬೇರೆ ಘಟನೆ ಹೇಳ್ಕೊಂತ ಹೋದ್ರೆ ಜಾಸ್ತಿ ಆಗ್ತೈತಿ. ಬೇರೆ ಬೇರೆ ಘಟನೆ ಆದಾಗ ತಾವೇ ಎಷ್ಟಾತಂತಂದ್ರೆ ಪರಿಚಯ ಮಾಡ್ಕೊಂಡು ಭಾಳ ಖುಷಿಯಾಗಿ ಆಗ್ತಾಯಿತ್ತು. ಆದರೂ ಮಾತಾಡ್ಸ್ತಾ ಇದ್ದಲ್ಲ ಹುಡುಗರು ಅಂತಂದು. ಆದ್ರೆ ತಾವು 23 ವರ್ಷಗಳ ನಡುವಿನ ಅವಧಿಯಲ್ಲಿ ತಾವು ಕೆಲವೊಂದು ಪದವಿಗಳನ್ನು ಗಳಿಸ್ಕೊಂಡ್ರಿ, ವೃತ್ತಿ ಕೌಶಲ್ಯಗಳನ್ನು ಗಳಿಸ್ಕೊಂಡ್ರಿ, ಆಮೇಲೆ ಕುಟುಂಬ ವರ್ಗದವರಾದ್ರಿ, ವೃತ್ತಿಗಳನ್ನೇ ನಡೆಸ್ತಾ ಇದ್ದೀರಿ, ಆಮೇಲೆ ಸಾಕಷ್ಟು ಜವಾಬ್ದಾರಿಗಳು. ಈಗ 23 ವರ್ಷದಿಂದ ನೀವು SLC ಇದ್ದಾಗ ಟೀಚರ್ಸ್ ಏನು ಹೇಳ್ತಾರೆ ಆ ಕಾರ್ಯಕ್ರಮಗಳನ್ನು ಚಾಕಚಕ್ಯತೆ ಮಾಡ್ತಾ ಇದ್ರಿ. ಆದರೆ ಈಗ ತಾವೆಲ್ಲರೂ ಎಷ್ಟಾತಂತಂದ್ರೆ ಈಗ ತಂದೆ ತಾಯಿಗೆ ಜವಾಬ್ದಾರಿ, ಸಮಾಜದ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ, ವೃತ್ತಿಯ ಜವಾಬ್ದಾರಿ, ಈ ವೃತ್ತಿಯ ಜವಾಬ್ದಾರಿ ವೃತ್ತಿಗಳಲ್ಲಿ ಎಷ್ಟಾತಂದ್ರೆ ಅದರಲ್ಲಿ ವಿಭಿನ್ನತೆ ಹೊಂದಿರತಕ್ಕಂತಹ ವೃತ್ತಿಗಳು, ವಿಭಿನ್ನತೆಗಳು, ಆ ವಿಭಿನ್ನತೆಗಳಲ್ಲಿ ಒಂದು ಸಮನ್ವಯತೆಯನ್ನು ಎಷ್ಟಾತಂದ್ರೆ ಸಾಧಿಸಿಕೊಂಡು ನೋಡು. ವೃತ್ತಿಗಳಲ್ಲಿ ಬೇರೆ 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 ಇರ್ತವೆ, ಭಾವಾತ್ಮಕ ಬೇರೆ ಬೇರೆ ಇರ್ತವೆ, ಇದ್ದರೂ ಕೂಡ ಬಹಳ ಸಮನ್ವಯವನ್ನು ಸಾಧಿಸಿಕೊಂಡು ಈ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ರಲ್ಲ. ಈಗಿನ ಒಂದು ಈ ಪರಿಸರಕ್ಕೆ ತಾವೆಲ್ಲರೂ ಎಷ್ಟಾತಂತಂದ್ರೆ ಮಾದರಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅಂತ ಹೇಳ್ಬೋದು, ಮಾದರಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು. ಹಾಗಾದರೆ ಈ ಕಾರ್ಯಕ್ರಮ ಮಾದರಿಯಾಗಿರ್ತಾರೆ. ಯಾಕಂದ್ರೆ ಅಂತಾರೆ ಈಗ ಏನದಾರ ಹೆಂಗದಾರ ಸ್ಟೂಡೆಂಟ್ಸು ಹೆಂಗಿಲ್ಲ, ಏನೂ ಇಲ್ಲೇ ಇಲ್ಲ. ಅಂತಹ ವಿಷಯದೊಳಗೆ ಇಂತಹ ಕಾರ್ಯಕ್ರಮ ಮಾಡ್ತಿರಲ್ಲ, ನೀವೆಲ್ಲರಿಗೂ ಇನ್ನೊಬ್ಬರಿಗೆ ಮಾದರಿಯಾಗಿರ್ತಕ್ಕಂಥವ್ರು. ಈ ಕಾರ್ಯಕ್ರಮಗಳನ್ನು ನಡೆಸೋದ್ರಿಂದ ನಡೆಸ್ಕೊಂತ ಬಂದರೆ ಈಗ ನೀವು ಇಲ್ಲೇ ಈ ಕಾರ್ಯಕ್ರಮದಲ್ಲಿ ಕೆಲವೊಂದು ಎಲ್ಲ ಕಾರ್ಯಕ್ರಮಗಳನ್ನು ನಿಮ್ಮ ಮೊದಲಾಗಿನ ನೋಡ್ಕೊಂತ ಬಂದಾಗ ಯಾವ ಕಾರ್ಯಕ್ರಮದಾಗೂ ಕೂಡ ಎಷ್ಟಾತಂತಂದ್ರೆ ಎಲ್ಲರೂ ಹಸನ್ಮುಖಿಯಾಗಿ ಏನೋ ಒಂದು ಸಾಧನೆ, ಹೃತ್ಪೂರ್ವಕ ಒಂದು ಸಂಭ್ರಮಾಚರಣೆಗಳನ್ನು ನಡೆಸ್ತಾ ಇದ್ರಿ. ಈ ಒಂದು ನಿಮ್ಮ ಕಾರ್ಯಕ್ರಮ ನೋಡಿದ್ರೆ ನನಗೆ ನೆನಪಾಗ್ತೈತಿ, ಪ್ರಜಾವಾಣಿ ಪೇಪರ್ನೊಳಗೆ ಶ್ರೀಗಳು ಗುರು ನಡೆಗೆ ನುಡಿ ನಡೆಗೆ ಅಂತ ಒಂದು ಕಾರ್ಯಕ್ರಮಗಳನ್ನು ಬರಿತಾ ಇದ್ರು. ಸುಮಾರು 300 ತನ ಲೇಖನಗಳನ್ನು ಅವರು ಬರೆದಿದ್ರು. ಭಾಳ ಎಲ್ಲರೂ ಕೂಡ ಎಷ್ಟಾತಂತಂದ್ರೆ ಸ್ಫೂರ್ತಿದಾಯಕವಾಗಿರ್ತಕ್ಕಂತಹ ಏನಂದ್ರೆ ಲೇಖನಗಳು ಇರ್ತಾ ಇದ್ವು. ಆ ಲೇಖನಗಳನ್ನು ಬಂದಾಗ ಈ ಮಸ್ಕಿಯ ಬ್ರಹ್ಮರಂಭ ಸಂಸ್ಥೆಯವರು, ಒಂದು ನಿಯಮಿತ ಸಂಸ್ಥೆಯವರು ಅದನ್ನು ಒಂದು ಪುಸ್ತಕ ರೂಪದಲ್ಲಿ ಎಷ್ಟಾತಂತಂದ್ರೆ ಬಿಡುಗಡೆ ಮಾಡಿ, ಆ ಪುಸ್ತಕ ರೂಪದಕ್ಕೆ ಎಷ್ಟಾತಂತಂದ್ರೆ ಈ ಗವಿಶ್ರೀಗಳು ಒಂದು ಸಂದೇಶವನ್ನು ಎಷ್ಟಾತಂತಂದ್ರೆ ಶುಭ ಸಂದೇಶವನ್ನು ಕೊಟ್ಟರು. ಆ ಶುಭ ಸಂದೇಶ ಎಷ್ಟಾತಂತಂದ್ರೆ ನೋಡಿದ್ರೆ ಈ ಸಮಾಜದಲ್ಲಿ ನಿಮ್ಮಂತಹ ಎಲ್ಲ ಯುವಕರು ಸಮಾಜ ಇವಾಗ ನೋಡಿ ಬರೆದರೋ ಏನೋ ಅನ್ನಿಸ್ತೈತಿ. ಒಂದು 3 ಲೈನ್ನಾಗಿ ಸಮಾಜದೊಳಗೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಲೇಖನ ಆಗಿದೆ. ಬದುಕು ಇರುವುದು ಸಂತಸ ಪಡಲು. ನೋಡಿ ಅಪ್ಪ ಅವರು ಬರೆದಿರ್ತಕ್ಕಂಥದ್ದು, ಬದುಕು ಇರಲು ಸಂತಸ ಪಡಲು ಸಂಕಟ ಪಡಲು ಅಲ್ಲ. ಬದುಕು ಇರುವುದು ಸಂತಸ ಪಡಲು ಸಂಕಟ ಪಡಲು ಅಲ್ಲ. ಬದುಕು ಇರುವುದು ಬಾಳುವುದಕ್ಕೆ ಬಳಲುವುದಕ್ಕೆ ಅಲ್ಲ. ಬದುಕು ಇರುವುದು ಬಾಳುವುದಕ್ಕೆ ಬಳಲುವುದಕ್ಕೆ ಅಲ್ಲ. ಬದುಕು ಇರುವುದು ಸಾಧಿಸಲು ರೋಧಿಸಲು ಅಲ್ಲ. ಬದುಕು ಇರುವುದು ಸಾಧಿಸಲು ರೋಧಿಸಲು ಅಲ್ಲ. ಈಗ ಇದನ್ನು ನೋಡಿದ್ರೆ ತಾವೆಲ್ಲ ಎಷ್ಟಾತಂತಂದ್ರೆ ಯಾವುದೇ ಒಂದು ಇದರೊಳಗೆ ಮೊದಲೇದಾಗ ಎಲ್ಲ ಕಾರ್ಯಕ್ರಮದಾಗ ಸಂತಸ ಪಟ್ರಿ, ಖುಷಿಯಾಗಿ ಬದುಕ್ತಾ ಇದ್ದೀರಿ. ನಂತರ ಅಪೂರ್ವವಾಗಿರ್ತಕ್ಕಂಥ ಒಂದು ಸಾಧನೆಯನ್ನು ನೋಡಿದ್ರೆ ಬಹುಶಃ ಅಪ್ಪ ಅವರು ನಿಮ್ಮೆಲ್ಲರನ್ನೂ ಇಂಥನ್ನ ಅರ್ಥ ಮಾಡಿಕೊಂಡು ಈ ಒಂದು ಶುಭ ಸಂದೇಶವನ್ನು ಕಳಿಸರು ಎಂದು ನನಗೆ ಅನ್ನಿಸ್ತಾ ಇದ್ದೆ. ಹಂಗಾರೆ ಈಗೆಲ್ಲ ಲಾಸ್ಟ್ ಒಂದೇ ಒಂದು ನಿಮಿಷ ಮಾತು ಮುಗಿಸ್ತಾ ಇದ್ದೀನಿ ನಾನು. ಈ ಒಂದು ಕಾರ್ಯಕ್ರಮಗಳನ್ನು 23 ವರ್ಷಗಳ ನಂತರ ತಾವೆಲ್ಲ ಸ್ನೇಹ ಸಮ್ಮೇಳನದೊಂದಿಗೆ ನಮ್ಮನ್ನೂ ಕೂಡ ಎಷ್ಟಾತಂದ್ರೆ ನಾವು ಅಲ್ಲೆಲ್ಲೇ ಯಾವಾಗಾದರೂ ಒಬ್ಬೊಬ್ಬರು ಟೀಚರ್ಸ್ ಭೇಟಿ ಆಗ್ತಿದ್ವಿ ಫೋನ್ನಾಗೆ ಇದನ್ನು. ಆದ್ರೆ ಎಲ್ಲರನ್ನೂ ತಮ್ಮೊಂದಿಗೆ 23 ವರ್ಷದಿಂದ ನಾವು ಹೆಂಗೆ ಸೇರಿಸ್ತಾ ಇದ್ವಿ ಹಂಗೆ ನಮ್ಮನ್ನು ತಾವು ಇಲ್ಲೇ ಸೇರಿಸಿ ಒಂದು ಕಾರ್ಯಕ್ರಮ ಅಂತಂತಂದ್ರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳ್ಬೋದು. ಈ ಒಂದು ಕಾರ್ಯಕ್ರಮ ಅಲ್ಲಿ ನೋಡಿದಾಗ ಇದನ್ನು ಹೆಂಗಂತಂದ್ರೆ ತಾವು ಬದುಕನ್ನು ಒಂದು ಸುಂದರ ರೂಪದಲ್ಲಿ ಕಟ್ಕೊಂಡಿದ್ದಕ್ಕೆ ಜೀವನಕ್ಕೊಂದು ಬದುಕನ್ನು ರೂಪಿಸಿಕೊಂಡ್ರಿ.
ಆ ಬದುಕನ್ನು ರೂಪಿಸಿಕೊಂಡದಕ್ಕೆ ಸೌಹಾರ್ದತೆ, ಸಂಭ್ರಮೋತ್ಸವ. ನಿಮ್ಮ ಬದುಕಿಗೆ ಒಂದು ಉದ್ಯೋಗ ಅಥವಾ ಏನಾದರೂ ಇರಲಿಲ್ಲ ಅಂತಂತಂದ್ರೆ ಸಂಗ್ರಾಮ ಆಗ್ತೈತೆ ಬದುಕು. ಸಂಗ್ರಾಮ ಆಗಲಾರ್ದ ನೀವು ಎಲ್ಲರೂ ಏನಂತಂತಂದ್ರೆ ಒಂದು ಸೌಹಾರ್ದವಾಗಿರ್ತಕ್ಕಂಥ ಒಂದು ವೃತ್ತಿಯನ್ನು ಕೈಕೊಂಡ್ರಲ್ಲ, ಅದನ್ನು ಪ್ರೀತಿಯಿಂದ ಅದನ್ನು ಕೈಕೊಂಡು ಮಾಡಿದ್ರಲ್ಲ, ಅಂತಹ ಒಂದು ಇದಕ್ಕೆ ಅದು ಸಂಭ್ರಮೋತ್ಸವದಿಂದ ಆಚರಣೆ ಮಾಡಿದ್ರಿ. ಅದಕ್ಕೆ ಈ ಎಲ್ಲರನ್ನೂ ಕೂಡಿಸಿ ನಮಗೆಲ್ಲ ಈ ಗೌರವವನ್ನು ನೀಡೋದಕ್ಕಾಗಿ ತಮಗೆ, ತಮ್ಮ ಕುಟುಂಬದ ವರ್ಗದವರಿಗೆ ಆ ಭಗವಂತ ಆಯುರ ಆರೋಗ್ಯ, ಯಶಸ್ಸು ಎಲ್ಲ ಕೆಲಸದಲ್ಲಿ ಕೂಡ ಎಷ್ಟಾತಂತಂದ್ರೆ ದಾರಿಯನ್ನು ತೋರಿಸಲಿ ಅಂತ ಪ್ರಾರ್ಥಿಸಿ, ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ನಮ್ಮೆಲ್ಲರ ಪ್ರೀತಿ ಹಾಗೂ ಸೌಹಾರ್ದತೆ ಈ ಕಾರ್ಯಕ್ರಮದ ಯಶಸ್ಸಿಗೆ